ನಂತರ ಇಟ್ಕೊಳ್ಳಿ. ಎರಡು ಕಾಲ ನಡುವೆ ಎರಡು ಕೈಗಳನ್ನು ನಿಧಾನಕ್ಕೆ ಮುಂದೆ ಹಾಗೇ ಸುತ್ತಕೊಂಡು ಮೇಲೆ ಕೈ ಸ್ವಲ್ಪ ಹಿಂದೆ ಮತ್ತೆ ಹಾಗೆ ಬಾ. inhale, exhale, inhale, exhale, inhale, exhale, inhale. ಹಾಗೆ ಇಟ್ಕೊಳ್ಳಿ. ಈಗ ನಿಧಾನ ಸೈಡ್ ಮಾಡಿ. exhale, inhale, exhale, inhale, exhale, inhale, exhale, inhale, exhale, inhale, exhale, inhale. ಕೈ ಕಡೆ. ಈ ವಾರ್ಮ್ ಅಪ್ ಮಾಡುವಾಗ ಸೊಂಟ ಪಕ್ಕಕ್ಕೆ ತಳ್ಳಬಾರ, ನಾವು ಪಕ್ಕಕ್ಕೆ ಹೋಗ್ಬೇಕು. ಮತ್ತೆ ಈ ಸ್ಥಿತಿ ನೋಡಿ, ಹೀಗಿದೆಯಲ್ಲ, ಇಲ್ಲಿಂದ ಪಕ್ಕಕ್ಕೆ ಹೋಗ್ಬೇಕು. ಈಗ ಒಂದಿಲ್ಲ, ಇದು ಮೊದಲನೇ. ಎರಡನೇದು ಏನು ಅಂದರೆ ಪಕ್ಕಕ್ಕೆ ಹೋದಾಗ ನೋಡಿ ಸೊಂಟ ಹೀಗೆ ಹೋಗ್ಬೇಕು. ಹೀಗೆ ಇರಬೇಕು. ಸೊಂಟ ಆ ಕಡೆ ಈ ಕಡೆ ಹೋಗೋದಿಲ್ಲ, ಸೊಂಟದಿಂದ ಪಕ್ಕಕ್ಕೆ ಬಾ. ಉದಾಹರಣೆಗೆ ಮರದ ಕಾಂಡ ಅಂತಿರುತ್ತೆ ಅಲ್ವಾ, ಉದ್ದ. ಆ ಕಾಂಡ ಹೀಗಾಗಲ್ಲ, ನೆನಪಿಟ್ಕೊಳ್ಳಿ. ಮರದ ಟೊಂಗೆ ಆ ಕಡೆ ಈ ಕಡೆ ಹೋಗಬೇಕು. ಹೌದಾ? ಮರಕ್ಕೆ ಉದಾಹರಣೆಗೆ ತೆಂಗಿನ ಮರ ಉದ್ದ, ಅದು ಆ ಕಡೆ ಈ ಕಡೆ ಮರ ಸಿಲ್ಲನೆ. ಹೀಗೆ ಇಟ್ಕೊಳ್ಳಿ. ಮಾಡಿ ಗಾನ ಪಕ್ಕ. ಎಕ್ಸೇಲ್, exhale, inhale, exhale, inhale, exhale, inhale, exhale, inhale, exhale, inhale. ಕೈ ಸ್ವಲ್ಪ ಇರ್ತದೆ. ಈಗ ಒಟ್ಟಿಗೆ ಕಾಲು ಬೆಂಡ್ ಮಾಡಿ ಕೆಳಗಡೆ ಮಾಡಿ. exhale, inhale, exhale, inhale, exhale, inhale, exhale, inhale, exhale, inhale. ಕೈ ಕೆಳಗಡೆ. ಈಗ ಹಾಗೆ ಕಡೆ. exhale, ಕೈ ಕೆಳಗಡೆ ತಳಿ. inhale, exhale, inhale, exhale, inhale, exhale, inhale, exhale, inhale, exhale, inhale, exhale, exhale. ಈಗ ಹಾಗೆ ಮುಂದೆ ಹೀಗೆ ನಿಧಾನವಾಗಿ. exhale, inhale, ಕೈ ಚೇಂಜ್. exhale, inhale, check. 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 exhale, inhale, relax. ಕಾಲನ್ನು ಕ್ರಾಸ್ ಮಾಡಿ. ಎರಡೂ ಪಾದ ಒಂದೇ ಲೈನ್ ಆಗಿರಬೇಕು. ಕಾಲಗರ ಇಟ್ಕೊಳ್ಬೇಕು. ಹತ್ರ ಇಟ್ಕೊಂಡ್ರೆ ಬೇರೆ ತಪ್ಪಡ. ಕಾಲಗರ ಇಟ್ಕೋಬೇಕು ನೋಡಿ. ಇಲ್ಲಿ ನಿಮ್ಮ ಮೊಣಕಾಲು, ಮುಂದಿನ ಮೊಣಕಾಲು ಹಿಂಭಾಗಕ್ಕೆ ಈ ಮೊಣಕಾಲು ಸಪೋರ್ಟ್ ಆಗಿದೆಯಾ? ಕೈ ಇರುತ್ತೆ. ಈ ಸ್ವಲ್ಪ ಹಾಗೆ ಸೈಡ್ ಬೆಂಡಿಂಗ್ ಅಥವಾ exhale, inhale, exhale, inhale, exhale, inhale. ಹಾಗೆ ಇಟ್ಕೊಳ್ಳಿ. ಈ ಕಾಲು ಮುಂದಿನ ಕಾಲಿನ ಬೆಂಡ್ ಮಾಡಿ. exhale, inhale, exhale, inhale, exhale. ಮುಂದುಗಡೆ ಬಾಗೋದಿಲ್ಲ, ಮುಂದುಗಡೆ ಬಾಗಿದ್ರೆ ಹಾರ್ದ ಕಣ. exhale, inhale, ವಾಪಸ್ ಕ್ರಾಸ್ ಮಾಡಿ. ಎರಡೂ ಕಾಲು ಒಂದೇ ಲೈನಲ್ಲಿ ನೋಡ್ಕೊಳ್ಳಿ. ಪಾದ ಚೆಕ್ ಮಾಡಿ. ಕೈ ನೀರ ಹಾಗೆ ಸೈಡ್ ಬೆಂಡಿಂಗ್. exhale, inhale, exhale, inhale, exhale, inhale, exhale, inhale. ಹಾಗೆ ಇಟ್ಕೊಳ್ಳಿ. ಮಾಡಿ. exhale, inhale, exhale, inhale, exhale, inhale, exhale, inhale. Relax. ಗ್ಯಾಪ್ ಇಟ್ಕೊಳ್ಳಿ. ಕಾಲ ನಡುವೆ ಕೈ ನಿಧಾನ ಭುಜ
ಸೂರ್ಯ ನಮಸ್ಕಾರ. ಒಂದಿಷ್ಟು ಸಂಗತಿಗಳನ್ನು ಹೇಳುವಾಗ ಒಂದು ಸಾಮೂಹಿಕವಾದಂಥ ಅನುಶಾಸನ ಅಂತ, ಏಕಂದ್ರೆ ಎಲ್ಲರೂ ಹೇಗೆ ಮಾಡಬೇಕು ಅಂತ ಕೆಲವರು ಧ್ವನಿ ಮಾಡ್ತಾರೆ. ಎಲ್ಲರೂ ಒಟ್ಟಿಗೆ ಮಾಡುವಂಥ ಸಾಮೂಹಿಕವಾದಂಥ ಅನುಶಾಸನ. ಯೋಗಾಸನ ಇರ್ಬೋದು, ಕೈ ನೇರನೇ ಇರಬೇಕು. ಯಾರೋ ಒಬ್ಬ ಅರ್ಜೆಂಟ್ ಇತ್ತು, ತ್ರಿಕೋನಾಸನ ಮಾಡಬೇಕು ಹೋಗ್ಬಿಡೋಣ ಅಂತ ಹಂಗೆ ಮಾಡಲಿಲ್ಲ. ತ್ರಿಕೋನಾಸನ ಎಲ್ಲರೂ ಹೋಗುವಾಗ ಒಟ್ಟಿಗೆ ಅವನು ಎಷ್ಟೇ ಅರ್ಜೆಂಟ್ ಇದೆ. ಸೊ ಈ ಥರ ಸಾಮೂಹಿಕವಾದಂಥ ಅನುಶಾಸನ ಕ್ಲಾಸಿನ ಒಂದು ಡಿಸಿಪ್ಲಿನ್. ಒಂದು ಕ್ಲಾಸ್ ಹೀಗೆ ಚೆನ್ನಾಗಿ ನೀಟಾಗಿ ಕಾಣುತ್ತದೆ, ಅವ್ರು ಒಟ್ಟಿಗೆ ಹೋಗೋದು, ಒಟ್ಟಿಗೆ ಬರೋದು. ಈ ಥರ ಶರೀರದಲ್ಲಿ ನಡೀತಾ ಇದ್ದಾಗ ನಮ್ಮ ಒಳಗಡೆ ಒಂದು ಮನಸ್ಸಿನ ವಿಕಾಸವಾಗ್ತಾ ಇದೆ. ಆ ಮನಸ್ಸಿನ ವಿಕಾಸ ಅಂದ್ರೇನು? ಒಟ್ಟಿಗೆ ಮಾಡುವಂಥದ್ದು, ಒಟ್ಟಿಗೆ ಕ್ರಿಯೆ ಮಾಡುವಂಥದ್ದು, ಒಟ್ಟಿಗೆ ಬಾಳುವಂಥದ್ದು. ನಾವೆಲ್ಲ ಒಂದು ಅನ್ನುವಂಥ ಭಾವನೆ ಅಲ್ವಾ? ಈಗ ನಾವು 640 ಬ್ಯಾಚ್ ಅಲ್ಲ 640, 530 ಬ್ಯಾಚ್ 530 ಬ್ಯಾಚ್ ಒಂಥರ ಹೆಮ್ಮೆ ಇರುತ್ತೆ. ಈ ಥರ ಗೊತ್ತಿಲ್ಲದೆ ಆ ಕ್ಲಾಸಿನ ಭಾವ, ನಾವಿರುವಂಥ ಒಂದು ಬ್ಯಾಚಿನ ಭಾವ ಅಂತ ಹೇಳ್ತಾರೆ, ಅದು ಬಂದ್ಬಿಡುತ್ತೆ. ಒಳ್ಳೇದು, ಬರಬೇಕು. ಸೊ ಆ ಥರ ಸಾಮೂಹಿಕವಾಗಿ ಮಾಡಿದಾಗ ಇನ್ನೊಂದು ಲಾಭ ಏನು? ಸಾಮೂಹಿಕವಾಗಿ ಮಾಡಿದಾಗ ಅಂದರೆ, ಉದಾಹರಣೆಗೆ ಸೂರ್ಯ ನಮಸ್ಕಾರದ್ದು ಸ್ಥಿತಿ ಮಾಡ್ತಾ ಇತ್ತು, ಪಕ್ಕದಲ್ಲಿ ಇದ್ದವರು ಒಬ್ಬರು ಮಾಡ್ತಾ ಇರ್ತಾರೆ, ನನ್ನ ಪಕ್ಕದಲ್ಲಿ ಇನ್ನೊಬ್ರು ಮಾಡ್ತಾ ಇರ್ತಾರೆ. ನಾವೇನು ಮಾಡ್ತೀವಿ? ಸುಮ್ಮನೆ ಕಣ್ಣಾಗಿರ್ತೀವಿ. ಅವರು ಎಷ್ಟು ಹೋದ್ರು ಕೆಳಗೆ ಅಂತ, ನನಗೆ ಯಾಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ಅವರು ನನಗಿಂತ ಏಜ್ ಆಗಿದೆ, ನನಗೆ ಅವ್ರಿಗಿಂತ ಕಡಿಮೆ ಇದೆ, ಅವರಷ್ಟು ಹೋಗ್ಬೇಕಿದೆ, ನಾ ಏನು ಕಮ್ಮಿ ಅಂತ ಸ್ವಲ್ಪ ಪ್ರಯತ್ನ ಮಾಡ್ತೀವಿ. ಇದು ಸಾಮೂಹಿಕವಾಗಿ ಮಾಡುವ ಯೋಗಾಭ್ಯಾಸದಿಂದ ನಮಗಾದ ಲಾಭ. ಹೌದಾ? ಎಲ್ಲರೂ ಬ್ಯಾಕ್ ಬೆಂಡಿಂಗ್ ಮಾಡಿದಾಗ ನಾನು ಮಾಡ್ತೀನಿ ಅಂತ ಅದರ ಅಹಂಕಾರ ಅಲ್ಲ, ನಾನು ಮಾಡ್ತೀನಿ ಅಂತ ಆಸೆಯಿಂದ ಅಪೇಕ್ಷೆಯಿಂದ ಮಾಡುವಂಥ ಪ್ರಯತ್ನ. ಈಗ ಪಾದ ನೇರ ನಿಂತ್ಕೊಳ್ಳಿ, ಕಾಲು ಬೆರಳನ್ನ ಚೆನ್ನಾಗಿ ಪ್ರೆಸ್ ಮಾಡಬೇಕು, ಸಮಸ್ಥಿತಿ ಇಟ್ಕೊಳ್ಳಿ. ಭುಜ ಎರಡು ಹಿಂದಕ್ಕೆ, ಎರಡು ಕೈಗಳು ಕೆಳಮುಖವಾಗಿ ಇಳಿತಾ ಇರಬೇಕು. ಕಾಲು ಬೆರಳನ್ನ ಚೆನ್ನಾಗಿ ಒತ್ತಾ ಇರಬೇಕು. ಮೊಣಕಾಲು ಕಿಪ್ಪು ನೀಲ ಕೆಳಕೊಳ್ಳಿ. ಹೊಟ್ಟೆ ಭಾಗ ಒಳಗೆ ತಗೊಂಡು ಬೆನ್ನನ್ನು ನೇರ ಮಾಡಿ, ಪೃಷ್ಠ ಭಾಗ ಒಳಕ್ಕೆ, ಪಕ್ಕೆಲುಬುಗಳನ್ನು ಹಿಗ್ಗಿಸ್ಕೊಳ್ಳಿ. ಎರಡೂ ಭುಜದಿಂದ ಮತ್ತಷ್ಟು ಕೈ ಕೆಳಕ್ಕೆ ಮತ್ತು ಭುಜ ಹಿಂದಕ್ಕೆ. ಕತ್ತು ಮತ್ತು ಕತ್ತಿನ ಸುತ್ತಲೂ ಅದು ಒತ್ತಡದಲ್ಲಿರಬಾರ್ದು. ಕತ್ತು ಫ್ರೀ ಇರಬೇಕು. ಅಂದರೆ ನಮ್ಮ ಶೋಲ್ಡರ್ ಟು ಹೆಡ್ ಅಲ್ಲಿ ಮಧ್ಯದಲ್ಲಿರುವಂಥ ಪಾರ್ಟ್ ಅದು ಕೂಡ ಕುಸಿಬಾರ್ದು, ನೀಟಾಗಿರ್ಬೇಕು. ಮುಖದಲ್ಲಿ ಶಾಂತತೆ ಇರಬೇಕು. ಇದೆಲ್ಲ ಮಾಡುವಾಗ ಮುಖದಲ್ಲಿ ಗೊತ್ತಿಲ್ಲದೆ ಒತ್ತಡವನ್ನು ದೂರ ಮಾಡಬೇಕು. ಮುಖದಲ್ಲಿ ಪ್ರಸನ್ನತೆ ಇರಬೇಕು, ಶಾಂತತೆ ಇರಬೇಕು. ಈಗ ಎರಡೂ ಕೈಗಳನ್ನು ದಾನ ಭುಜದ ನೇರಕ್ಕೆ ಆ ಕಡೆ ಈ ಕಡೆ ನೋಡ್ಕೊಳ್ಳಿ. ಅಂಗೈ ಮೇಲ್ಮುಖವಾಗಿ ಬಿಡಿಸ್ಕೊಳ್ಳಿ. ನಿಧಾನ ಉಸಿರು ತಗೊಂಡ ಮೇಲೆ ಮೇಲಗಡೆ ತಾಡಾಸನ ಮೇಲ ಟಚ್ ಮಾಡಿ ಎಳಿತಾ ಇದೆ. ಮತ್ತೆ ನಿಧಾನ ಉಸಿರು ಬಿಡ್ತಾ ಭುಜದ ನೇರಕ್ಕೆ ಅಂಗೈ ಕೆಳಮುಖವಾಗಿ ತಿರ್ಸ್ಕೊಳ್ಳಿ. ನಿಧಾನ ಮಾಡುವ ಕ್ರಿಯೆ ಏನಿದೆಯಲ್ಲ ಅದರ ಉಸಿರನ್ನು ಜೋಡಿಸ್ಕೊಂಡು ಮಾಡಬೇಕು. ಆವಾಗ ನಿಮಗೆ ಮಾಡಿದ್ದು ಗೊತ್ತಾಗತ್ತೆ, ನೀವು ಅಲ್ಲೇ ಇರ್ತೀವಿ. ಇಲ್ಲಾಂದ್ರೆ ಕೈ ಇಲ್ಲೇ ಇರುತ್ತೆ, ಎಲ್ಲೋ ಮನಸ್ಸಿರುತ್ತೆ. ಹೌದಾ? ಈಗ ಡ್ರೈವಿಂಗ್ ಮಾಡ್ತಾ ಇರ್ತೀವಿ. ಡ್ರೈವಿಂಗ್ ಮಾಡ್ತಾ ಇರುವಾಗ ಯಾವುದೋ ಒಂದು ಜಾಗ ದಾಟಿದ್ದು ಗೊತ್ತಾಗಲ್ಲ. ಕಾರ್ ಇರ್ಬೋದು, ಟೂ ವೀಲರ್ ಇರ್ಬೋದು, ಸೈಕಲ್ ಇರ್ಬೋದು. ಯಾಕೆ? ಮನಸ್ಸೇನೋ ಯೋಚನೆ ಮಾಡ್ತಾ ಇರುತ್ತೆ, ಎಲ್ಲರನ್ನು ಪಾಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆದರೆ ಮನಸ್ಸು ಗಾಡಿಯಲ್ಲಿ ಇರೋದಿಲ್ಲ. ಮನಸ್ಸು ಗಾಡಿಯಲ್ಲಿ ಇರೋದಿಲ್ಲ, ಮನಸ್ಸು ಬಾಡಿಯಲ್ಲಿ ಇರೋದಿಲ್ಲ, ಹೊರಗಡೆ ಎಲ್ಲೋ ಯೋಚನೆ ಮಾಡ್ತಾರೆ. ಸೊ ಯೋಗಾಸನ ಅಂದರೆ ನಾವು ಮಾಡುವಂಥ ಶರೀರದ ಕ್ರಿಯೆ ಜೊತೆಗೆ ಮನಸ್ಸನ್ನು, ಉಸಿರನ್ನು, ಬುದ್ಧಿಯನ್ನು ಜೋಡಿಸಿ ಆವಾಗ ಪರ್ಫೆಕ್ಟ್ ಆಗುತ್ತೆ. ಇನ್ನೊಂದು ಸರಿ ಎರಡು ಕೈ ನೇರ, ಅಂಗೈ ಮೇಲ್ಮುಖವಾಗಿ ಇರಿಸ್ಕೊಳ್ಳಿ. ನಿಧಾನ ನೇರ ತಗೊಳ್ಳಿ. ತಾಡಾಸನ ಸ್ಥಿತಿ. ಎತ್ತಿ ಮೇಲೆ ಹಿಮ್ಮಡವನ್ನ ಒಮ್ಮೆ ಮೇಲಕ್ಕೆ ಎತ್ಬಿಡ್ಬೇಕು. ಕೆಳಗೆ
ಮೇಲಕ್ಕೆ ಎಳ್ಕೊಳ್ಳಿ. ಈಗ ನಿಧಾನ ಕೈ ಹಸ್ತವನ್ನು ಹತ್ರ ತಗೊಳ್ಳಿ, ಜೋಡಿಸಿ, ಮತ್ತೆ ದೂರ ಮಾಡಿ. ಮತ್ತೆ ಹಸ್ತವನ್ನು ಜೋಡಿಸಿ, ಮತ್ತೆ ದೂರ ಮಾಡಿ. ಮತ್ತೆ ಹಸ್ತವನ್ನು ಜೋಡಿಸಿ ಮೇಲಕ್ಕೆ ಎತ್ಕೊಳ್ಳಿ. ಎತ್ತಿ ಮೇಲೆ ಇನ್ನಷ್ಟು ಮೇಲಕ್ಕೆ ಹೊಟ್ಟೆ ಒಳಗೆ ತಗೊಳ್ಳಿ. ಈಗ ನಿಧಾನಕ್ಕೆ ಭುಜದ ಮೇಲಕ್ಕೆ, ಅಂಗೈ ಕೆಳಕ್ಕೆ, ನಿಧಾನಕ್ಕೆ ರಿಲ್ಯಾಕ್ಸ್. ಕಾಲು ನಡುವೆ ಅಂತರ ಇದೆ. ಒಂದು ಮೂಲ ಅಂದರೆ ಬೇಸಿಕ್. ಉದಾಹರಣೆಗೆ ತಾಡಾಸನ ಚೆನ್ನಾಗಿ ಮಾಡಿದ್ರೆ ವೃಕ್ಷಾಸನ ಚೆನ್ನಾಗಿ, ತಾಡಾಸನ ಚೆನ್ನಾಗಿ ಮಾಡಿದ್ರೆ ವೀರಭದ್ರಾಸನ ಪ್ರಕಾರ ಚೆನ್ನಾಗಿ, ತಾಡಾಸನ ಚೆನ್ನಾಗಿ ಮಾಡಿದ್ರೆ ವೀರಭದ್ರಾಸನ ಪ್ರಕಾರ ಚೆನ್ನಾಗಿ ಮಾಡಬೇಕು. ತಾಡಾಸನ ಚೆನ್ನಾಗಿ ಮಾಡಿದ್ರೆ ಉತ್ಕಟಾಸನ ಚೆನ್ನಾಗಿ ಮಾಡಬೇಕು. ಇದೆಲ್ಲ ತಾಡಾಸನ ಸ್ಥಿತಿನೇ, ಮೇಲೆ ಕೆಳಗಿರುವುದೆಲ್ಲ ಹಾಗೆ ಇರಬೇಕು. ಈಗ ವೃಕ್ಷಾಸನ ಮಾಡಿ, ಕಾಲಿನ ಮೇಲೆ ತಗೊಳ್ಳಿ. ಹಾಗೇ ಹಿಮ್ಮಡದ ಮೂಲವನ್ನು ತೊಡೆಗೆ ಒತ್ತಬೇಕು. ಕಾಲು ಬೆರಳೆಲ್ಲ ತೊಡೆಗೆ ಅಂಟಿಸ್ಬೇಕು. ಎರಡು ಕೈ ನಿಧಾನ ಮೇಲಕ್ಕೆ, ಮೇಲಕ್ಕೆ ಎಳ್ಕೊಳ್ಳಿ. ಕೈ ಮೇಲಕ್ಕೆ ಎಳಿತಾ ಇದೆ. ಪಾದದ ಬೆರಳು ತೊಡೆಗೆ ಒತ್ತಾ ಇದೆ. ಎತ್ತಿ ಮೇಲಕ್ಕೆ ನೇರ ಮಾಡಿ, ಪಾದ ಒತ್ತಾ ಇದೆ. ನಿಧಾನಕ್ಕೆ ವಾಪಸ್ ಕೆಳಕ್ಕೆ, ರಿಲ್ಯಾಕ್ಸ್. ಮತ್ತೆ ಹಾಗೆ ಮೇಲಕ್ಕೆ, ನಿಧಾನ ಮೇಲಕ್ಕೆ, ನೇರ. ಈಗ ಎರಡು ಕೈ ನಿಧಾನ ಮೇಲಕ್ಕೆ, ನೇರ ಮೇಲಕ್ಕೆ ಎಳ್ಕೊಳ್ಳಿ. ಮೊಣಕಾಲ ಹಿಂದೆ, ತೊಡೆ ಒತ್ತಾ ಇರಬೇಕು ಪಾದ. ಮತ್ತೆ ನಿಧಾನಕ್ಕೆ ವಾಪಸ್ ಕೆಳಕ್ಕೆ, ರಿಲ್ಯಾಕ್ಸ್. ತಾಡಾಸನದಲ್ಲಿ ಒಂದೇ ಒಂದು ವ್ಯತ್ಯಾಸ ಏನಾಯಿತು, ಒಂದು ಕಾಲು ಮೇಲೆ ತಗೊಂಡಿಲ್ಲ, ಅಷ್ಟೇ ವ್ಯತ್ಯಾಸ ಬಿಟ್ಟರೆ ಬೇರೆ ಎಲ್ಲ ಹಾಗೆ ತಾಡಾಸನ ಅಂತಿದೆ. ಇದನ್ನ ನಾವು ಇನ್ನೊಬ್ಬರಿಗೆ ಹೇಳ್ಕೊಡ್ಬೇಕು. ವೃಕ್ಷಾಸನ, ವೃಕ್ಷಾಸನ ಒಂದು ವೃಕ್ಷಾಸನ ಹೇಳ್ಕೊಡ್ಬೇಕು. ನಾವು ಟೀಚ್ ಮಾಡ್ಬೇಕು, ಬೇರೆಯವ್ರಿಗೆ ಹೇಳ್ಬೇಕು. ವೃಕ್ಷಾಸನ ಅಂತ ನೀವು ನಿಂತು ಬಿಡ್ರಿ ಮೇಲೆ, ಅವರೆಲ್ಲ ನೋಡಿದ್ರು, ಮತ್ತೆ ವಾಪಸ್ ಹಿಂಗೆ ಮಾಡ್ಲಿಕ್ಕೆ ಹೇಳಿದ್ರಿ. ಕೆಲವರು ಬಿದ್ದರು, ಕೆಲವರು ಮಾಡಿದ್ರು, ಎಲ್ಲ ಮಾಡಿದ್ರು. ಬಿದ್ದವರಿಗಂತೂ ಇದು ನಮ್ಮ ಕಡೆ ಆಗಲ್ಲ, ಮಾಡಿದವರಿಗಂತೂ ನಾನು ಚೆನ್ನಾಗಿ ಮಾಡ್ಬೋದು. ಹೌದಾ? ಬಿದ್ದವರಿಗೆ ಬಹಳ ಬೇಜಾರಾಯ್ತು, ಮಾಡಿದವರಿಗೆ ಖುಷಿ ಆಯ್ತು. ಅಂದ್ರೆ ಎಲ್ಲರಿಗೂ ಖುಷಿ ಆಗ್ಬೇಕು ತಾನೆ ಯೋಗ ಅಂದ್ರೆ. ಒಬ್ಬರಿಗೆ ಖುಷಿ, ಒಬ್ಬರಿಗೆ ದುಃಖ ಆಗಬಾರ್ದು. ಅದಕ್ಕೆ ನಾವು ಕಲಿಸುವ ಕಲೆ, ಕಲಿಯುವ ಕಲೆ, ಕಲಿಸುವ ಕಲೆ ಎರಡು ಬೇಕು. ಒಂದು ಕಲಿಯುವ ಕಲೆ ಮತ್ತು ಕಲಿಸುವ ಕಲೆ. ಕಲಿಸುವುದಂದ್ರೆ ಏನು? ಯಾರಿದ್ದಾರೆ ಎದುರುಗಡೆಗೆ ಅಂತ ನೋಡ್ಬೇಕು, ಅವರಿಗೆ ಏನ್ ಬೇಕು ಹೇಳ್ಕೊಡ್ಬೇಕು. ಹೌದಾ? ಆ ಥರ ನಾವು ಹೇಳ್ಕೊಡ್ಬೇಕಿದ್ರೆ ನಾವು ಸ್ವಲ್ಪ ತಲೆಗೆ ಕೆಲಸ ಕೊಡ್ಬೇಕು, ಬುದ್ಧಿಗೆ ಕೆಲಸ ಕೊಡ್ಬೇಕು. ಯಾರಿದ್ದಾರೆ ಕೈ ಮಾಡಿ ಕೊಡುತ್ತಾ, ಸುಮ್ಮನೆ ಕೈ ಸೊಂಟದ ಮೇಲೆ ಇಟ್ಬಿಡೋದು. ಮೊದಲೇನು ಮಾಡಬೇಕು ಗೊತ್ತಾ? ಕಾಲಷ್ಟೇ ಎತ್ತಿ ಕೆಡಬೇಕು, ಎತ್ತಿ ಅಂತ ಒಂದು 5 ಸೆಕೆಂಡ್ ನಿಂತು ಮತ್ತೆ ವಾಪಸ್, ಮತ್ತೆ ಇನ್ನೊಂದು, ಮತ್ತೆ ವಾಪಸ್, ಮತ್ತೆ ಎತ್ತಿ, ವಾಪಸ್ ಕೆಳಗೆ, ಎತ್ತಿ ಮೇಲೆ ಕೆಳಗೆ. ಇದೊಂದು ಸಣ್ಣ ತಯಾರಿ. ಎರಡನೇ ತಯಾರಿ ಏನು ಅಂದ್ರೆ, ಎತ್ತಿದ ಕಾಲು ಸ್ವಲ್ಪ ಹೀಗೆ ಇಟ್ಕೊಳ್ಳಿ ಕೆಳಗಡೆ, ಕಾಲ ಮತ್ತೆ ವಾಪಸ್ ಹೀಗೆ ಇಟ್ಕೊಳ್ಳಿ, ವಾಪಸ್. ಈಗ ಸ್ವಲ್ಪ ಮೇಲೆ ಇಟ್ಕೊಳ್ಳಿ, ಈಗ ಮೊಣಕಾಲು, ವಾಪಸ್, ಮತ್ತೆ ಮೊಣಕಾಲು, ವಾಪಸ್, ಮತ್ತೆ ಮೊಣಕಾಲು, ವಾಪಸ್, ಮತ್ತೆ ಮೊಣಕಾಲು, ವಾಪಸ್. ಈಗೇನ್ ಮಾಡ್ಬೇಕು ಅಂದ್ರೆ, ಕೈನ ಸಹಾಯ ತಗೋಬೇಕು ಕಾಲಿಗೆ. ಒಬ್ಬರಿಂದಾನೇ ಆಗೋ ಕೆಲಸ ಅಲ್ಲ ಅದು, ಕಾಲಿಂದಾನೇ ಆಗುದಲ್ಲ. ಕಾಲ್ ಮೇಲೆ ಬರ್ಬೇಕಾದ್ರೆ ಅದಕ್ಕೆ ಕೈ ಸಪೋರ್ಟ್ ಬರಬೇಕು. ಇಲ್ಲ ಕಾಲ್ ಕೆಳಗಿದೆ, ಕೈ ಮೇಲಿದೆ, ನನಗಿನ ಸಂಬಂಧ ಅಂತೀವಿ. ಮುಳುಕಾಗದ ಏನ್ ಮಾಡ್ತೀವಿ? ಕಾಲಿಗೆ ಮುಳುಕಾಗದ ಏನ್ ಯಾರು ಬರ್ತಾರೆ? ಕೈ ತಾನೇ ಬರಬೇಕು ಅಲ್ವಾ? ಹಾಗೆ ಕಾಲಿದಾನ ಮೇಲಕ್ಕೆ ಹಾಗೆ ಜೋಡಿಸ್ಕೋಬೇಕು. ಸುಮ್ಮನೆ ನಿಲ್ಲಿಸ್ಬಿಡಕ್ಕೆ, ನಿಂತ್ಕೊಳ್ಳಿ.
ಹಾಗೆ ನಿಂತ್ಕೋಬೇಕು. ಕೈ ಮೇಲೆ ತಗೊಳ್ಳೋದೆಲ್ಲ ಆಮೇಲೆ ಒಂದು 2-3 ದಿವಸ ಆದ್ಮೇಲೆ ಒಮ್ಮೆ ನಿಂತ್ಕೊಳ್ಳೋದು ಅಭ್ಯಾಸ ಆಗ್ಬೇಕು. ವಾಪಸ್ ಮತ್ತೆ ನಿಧಾನ ಮೇಲಕ್ಕೆ ಹಾಗೆ ನಿಂತ್ಕೊಳ್ಳಿ. ವಾಪಸ್ ಈ ತರ ನಿಂತ್ಕೊಳ್ಳೋದು ಅಭ್ಯಾಸ ಆಗ್ಬೇಕು. ಗೊತ್ತಾಯ್ತಲ್ಲ? ಇಷ್ಟ ಆದ್ರೂ ಕೂಡ ಹುಡುಗರು ಬೀಳ್ತಾ ಇದ್ದಾರೆ ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು? ವಾಲ್ ಸಪೋರ್ಟ್. ಗೊತ್ತಾಯ್ತಲ್ಲ? ಗೋಡೆ ಇದ್ದೇ ಇದೆ ನಮ್ಗೆ. ಯಾರು ಇಲ್ಲ ಅಂದ್ರೆ ಯಾರಿದ್ದಾರೆ ಗೋಡೆಗೆ? ನಮ್ಮೊಂದು ಗಾದೆ ಇದೆ, ನಮ್ದು ನಾವು ಗೋಡೆ ಮಣ್ಣು ಅಂತ. ನಮ್ಗೆ ಯಾರು ಬರಲ್ಲ, ನಮ್ಗೆ ನಾವು ಗೋಡೆಗೆ ಮಣ್ಣು. ಗೋಡೆಗೆ ಮಣ್ಣು ಜೊತೆಗೆ ಇರ್ತೀವಿ, ನಮ್ಗೆ ನಾವೇ ಇರ್ತೇವೆ, ಬೇರೆಯವ್ರು ಯಾರು ಬರೋದಿಲ್ಲ ಅಂತ ಕಷ್ಟ ಕಾಲದಲ್ಲಿ ಹೇಳೋದು. ಯಾರು ಬರಲಿಲ್ಲ ಅಂತಂದಾಗ ಈ ತರ ಅಸಹಾಯಕ ಸ್ಥಿತಿಯಲ್ಲಿ ಹೇಳಿರುವ ಮಾತು. ಅದಕ್ಕೆ ಏನ್ ಮಾಡ್ಬೇಕು? ಗೋಡೆಗೆ ನೋಡಿ, ಗೋಡೆಗೆ ಸಪೋರ್ಟ್ ತಗೊಂಡು ಇಲ್ಲಿ ವಿಂಡೋ ಇದೆ, ಇಲ್ಲಿಂದ ನಿಧಾನ ಈಗ ಸಪೋರ್ಟ್ ತಗೊಂಡು ವಿಂಡೋಗೆ ಸಪೋರ್ಟ್ ಅಥವಾ ರಾಡಿಗೆ ಅಥವಾ ಈ ಸಪೋರ್ಟ್ ತಗೊಂಡು ನಿಲ್ಲೋದು. ಆಮೇಲೆ ಹೀಗೆ, ಆಮೇಲೆ ಇಲ್ಲ ಪೂರ್ತಿ ಗೋಡೆಗೆ ಹೊರಗೆ ಆಯ್ತಾ? ಅಲ್ಲಿ ನಿಧಾನ ಮಾಡಬಹುದು ಮೇಲೆ, ಆಯ್ತಾ? ಹೀಗೆ ಮೇಲೆ ಏನ್ ಮಾಡ್ಬೇಕು? ಸ್ವಲ್ಪ ಗೋಡೆ ಬಿಟ್ಟು ಟ್ರೈ ಮಾಡ್ಬೇಕು. ಕೇವಲ ಕೈ ಬೆರಳು ಮಾತ್ರ ಇಟ್ಕೊಂಡು ಹಂತ ಹಂತವಾಗಿ ಮಾಡ್ಬೇಕು. ಇದೆಲ್ಲ ಆದ್ರೆ ಮತ್ತೆ ವಾಪಸ್ ಇಲ್ಲಿ ಬಂದ್ ಮಾಡ್ಬೇಕು. ಇದೇ ಸುಮ್ಮನೆ ಇದು ಸುಮ್ಮನೆ ವಿಶ್ವಾಸ ಬರಲಿ ಅಂತ ಗೋಡೆ ಹತ್ರ ಮಾಡೋದು. ಕ್ರಮೇಣ ಹಾಗೆ ಮಾಡ್ಬೇಕು. ಇದೆಲ್ಲ ಆದ್ಮೇಲೆ ವೃಕ್ಷಾಸನದಲ್ಲಿ ಏನೇನ್ ಮಾಡ್ಬೇಕು, ತಪ್ಪುಗಳೇನಾಗತ್ತೆ ಅಂತ ಅವಾಗ ಹೇಳುದು. ಗೊತ್ತಾಯ್ತಲ್ಲ? 1 ತಿಂಗಳ ಆಗ್ಬೋದು ಇದನ್ನು. ಗೊತ್ತಾಯ್ತಲ್ಲ? ಒಂದೊಂದು ಆಸನಕ್ಕೆ ಒಂದೊಂದು ತಿಂಗಳು ನಾವು ತಗೊಳ್ಬೇಕು. ಅದಕ್ಕೆ ಯಾವಾಗಲೂ ನಾವು ಮಾಡಿ ತೋರಿಸುವಾಗ ಫೈನಲ್ ಪೋಸ್ಚರ್ ಅಂತ ಏನು ಹೇಳ್ಬಾರ್ದು. ಸುಮ್ಮನೆ ಹೀಗೆ ಮಾಡಿ ಅಂತ ಅಂದ್ಬಿಡ್ಬೇಕು. ಆವಾಗ ಮಾಡ್ತಾರೆ. ಮತ್ತೆ ನಾವು ಮಾಡುವಾಗಲೂ ಪೂರ್ಣ ಮಾಡಿ ತೋರಿಸ್ಬಿಡ್ಬಾರ್ದು, ಸುಮ್ಮನೆ ಜಸ್ಟ್ ಮಾಡಿ ತೋರಿಸ್ಬೇಕು. ಅವರಿಗೆ ಗೊತ್ತಾಗಬೇಕು ನಮ್ಮಾಗೆ ಇವರು ಇದ್ದಾರೆ. ಕ್ರಮೇಣ ಗೊತ್ತಾಗುತ್ತೆ, ಅವ್ರು ಬೇರೆ ನಾವು ಬೇರೆ. ಗೊತ್ತಾಯ್ತಲ್ಲ? ಈಗ ಮತ್ತೆ ಪಾದ ಜೋಡಿಸಿ ಸಮಸ್ಥಿತಿ. ಈ ಕಡೆ ಸಮಸ್ಥಿತಿ. ಒಟ್ಟಿಗೆ ಜಂಪ್ ಮಾಡಬೇಕು. ಇನ್ಹೇಲ್ ಜಂಪ್, 2 ಕೈ ನೇರ ಮಾಡಿ, ಕಾಲು ನೇರ ಮಾಡಿ, 2 ಕೈ ಭುಜದೊಟ್ಟಿಗೆ ಇರಬೇಕು. ವಾಪಸ್ ಕೆಳಗೆ ತಗೊಳ್ಳಿ, ಮತ್ತೆ ಕೈ ನೇರ. ಆ ಕಡೆ ಈ ಕಡೆ ನೋಡ್ಕೊಳ್ಳಿ, ವಾಪಸ್ ಮತ್ತೆ ಕೈ ನೇರ. ಈಗ ನೋಡಿ, ಸ್ವಲ್ಪ ಕೈ ಮೇಲೆ ತಗೊಳ್ಳಿ, ಸ್ವಲ್ಪ ಮೇಲೆ, ಹಾಗೆ ಕೈ ಹೊರಗೆ ಕೇಳ್ಕೊಳ್ಳಿ, ಕೆಳಗೆ ಚೆನ್ನಾಗಿ ಟಚ್ ಮಾಡಿ. ಈಗ ಸ್ವಲ್ಪ ಕೆಳಗೆ ತಗೊಳ್ಳಿ, ವಾಪಸ್. ಯಾಕೆ ಇದನ್ನು ಮಾಡ್ತಿದ್ದು ಅಂದ್ರೆ, ನಾವು ಕೈ ಮೇಲೆ ತಗೊಂಡ್ರೆ ಏನಾಗುತ್ತೆ? ಭುಜಕ್ಕಿಂತ ಮೇಲೆ ತಗೊಂಡ್ರೆ ಏನಾಗುತ್ತೆ? ಇಲ್ಲಿಂದ ಹೇಗಿದೆಯಲ್ಲ, ಇಲ್ಲಿಂದ ಮೇಲೆ ತಗೊಂಡ್ರೆ ಏನಾಗುತ್ತೆ? ಈ ಭುಜದ ಭಾಗ ಇದೆಯಲ್ಲ, ಇದು ಒಳಗಡೆ ಹೋಗುತ್ತೆ ನೋಡಿ. ಇದು ಹೇಗಿದೆಯಲ್ಲ, ಇದು ನೇರದಲ್ಲಿ ಇದಾಯ್ತು. ಇಲ್ಲಿ ನೋಡಿದ ಇದು, ಈಗ ನೋಡಿ ಸ್ವಲ್ಪ ಮೇಲೆ ತಗೊಂಡು ಕೂಡ ಇದು ಒಳಗೆ ಬರುತ್ತೆ, ಇದು ಮೇಲೆ ಬರುತ್ತೆ. ಇಲ್ಲಿ ಒಂದು ಸಣ್ಣ ಒಂದು ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ. ಅದಕ್ಕೆ ನಾವು ಅದಕ್ಕೆ ಆಗಾಗ ಟಚ್ ಮಾಡ್ಕೊಡೋದು. ಹೀಗೆ ಇಟ್ಕೊಳ್ಳಿ, ಕೈ ಮುಂದೆ ನೇರ ಮಾಡಿ, ಮತ್ತೆ ಹೀಗೆ ನೇರ, ಮತ್ತೆ ಹೀಗೆ ನೇರ, ಹಾಗೆ ನೋಡಿ ಆ ಕಡೆ ಈ ಕಡೆ ನೋಡ್ಕೊಳ್ಳಿ. ಇದು ವಾಪಸ್. ಇದು ಭುಜದ ನೇರಕ್ಕೆ ಕೈ ತಗೊಂಡು ನಾವು ಅನೇಕ ಸಾರಿ ಹೀಗೆ ತಗೊಂಡಿರ್ತೀವಲ್ಲ, ಹೀಗೆ ನಿಂತಿರ್ತೀವಿ, ಹೀಗೆ ನಿಂತಿರ್ತೀವಿ. ಗೊತ್ತಾಯ್ತಲ್ಲ? ಹೀಗೆ ನಿಂತ್ರೆ ಏನಾಯ್ತು? ಇಲ್ಲಿ ಇದು ಮೇಲೆ ಬಂದ್ಬಿಡು. ಸೊ ಅದಕ್ಕೆ ಕೈ ನೇರ ಇರಬೇಕು, ಹಿಗ್ಗಿಸ್ತಾ ಹೋಗ್ಬೇಕು. ಇಟ್ಕೊಳ್ಳಿ, ಅಲ್ಲಿ ಪಾದ ತಿರ್ಸ್ಕೊಳ್ಳಿ, ಬಲಪಾದ ಬಲಕ್ಕೆ, ಎಡಪಾದ ಹಿಮ್ಮಡ ಬಲಕ್ಕೆ. ವೀರಭದ್ರಾಸನ ದೋ, ವಾಪಸ್ ಮತ್ತೆ ಆ ಕಡೆ ವೀರಭದ್ರಾಸನ ದೋ, ವಾಪಸ್ ಮತ್ತೆ ಪಾದ ಈ ಕಡೆಗೆ ರಿಲ್ಯಾಕ್ಸ್, ಕೈ ಕೆಳಗೆ. ಈಗ ಇಷ್ಟು ಹೊತ್ತಿನವರೆಗೆ ಕೈ ನಿಲ್ತಿದ್ವಲ್ಲ ಹೀಗೆ, ಇದರಿಂದ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಕೈಯಲ್ಲಿ ಪೇನ್ ಬರುತ್ತೆ ಭುಜದಲ್ಲಿ. ಇದು ಒಳ್ಳೆ ಗೊತ್ತಾಯ್ತಲ್ಲ, ಒಳ್ಳೆ ಪೇನ್ ಇದೆ, ಅದು ಬೇರೆ. ನೋವು, ಅದು ಒಳ್ಳೆ ನೋವು ಬರಬೇಕು. ನೋವಿನಲ್ಲಿ 2 ತರ.
ತಪ್ಪು ಮಾಡಿ ನೋವು ಮಾಡಿಕೊಳ್ಳೋದು, ಸರಿ ಮಾಡಿ ನೋವು ಬರೋದು. ನೋವು ಮಾಡಿಕೊಳ್ಳೋದು ತಪ್ಪು ಮಾಡಿ, ಸರಿ ಮಾಡಿ ನೋವು ಬರುದು. ಗೊತ್ತಾಯ್ತಾ? ನೋವು ಬರುತ್ತಲ್ಲ, ಅದು ಹೆಚ್ಚೋಗಿ ಇರೋದಿಲ್ಲ. ಆ ನೋವು ನಮಗೆ ಆರೋಗ್ಯ ಕೊಡುವಂತ. ನೋವು ಮಾಡ್ಕೊಳ್ಳೋದಿದೆಯಲ್ಲ, ಎಷ್ಟು ತಪ್ಪು ಮಾಡಿ ಏನೋ ತಪ್ಪು ಮಾಡಿ ನೋವು ಮಾಡ್ಕೊಳ್ಳೋದು ನಾವೇ ಅದಕ್ಕೆ ಹೊಣೆಗಾರ. ಆ ನೋವು ಬರಬಾರ್ದು, ಅಂದ್ರೆ ಸರಿ ಮಾಡಬೇಕು. ಟಚಿಂಗ್ ಪೇನ್ ಬರಬೇಕು. ಅಜಿತ್ ಕುಮಾರ್ ಅವರು ಹೇಳ್ತಾರೆ ಎಂಜಾಯ್ ದಿ ಪೇನ್ ಅಂತ. ಗೊತ್ತಾಯ್ತಲ್ಲ? ನೋವಿನಲ್ಲಿ ಆನಂದ ಕಾಣಿ ಅಂತ ಹೇಳ್ತಾ ಇದ್ದಾರೆ. ಅದೇನೋ ನೋವಾಗ್ತಾ ಇದೆ ಸ್ಟ್ರೆಚಿಂಗ್ ಪೇನ್ ಅದು, ಸ್ಟ್ರೆಚಿಂಗ್ ಪೇನ್, ಟ್ವಿಸ್ಟಿಂಗ್ ಪೇನ್, ಬ್ಯಾಕ್ ಬೆಂಡಿಂಗ್ ಪೇನ್, ಅದೆಲ್ಲ ಒಳ್ಳೆಯದು. ಈಗ ನಿಧಾನ ಮತ್ತೆ ಕೈ ಸೊಂಟದ ಮೇಲೆ ಇಟ್ಕೊಳ್ಳಿ, ಹಾಗೆ ಕೆಳಗೆ ಎಕ್ಸೇಲ್ ಗೋ ಡೌನ್, ಹೋಗಿ 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 ಕೆಳಗೆ ಹೋಗಿ. ಈಗ ಎರಡೂ ಕೈ ನೀರ ಹಾಗೆ ವಾಪಸ್ ಬನ್ನಿ. ಮತ್ತೆ ಆ ಕಡೆ ಪಾದ ತಿರ್ಸ್ಕೊಳ್ಳಿ, ಕೈ ಸೊಂಟದ ಮೇಲೆ ಇಟ್ಕೊಂಡು ನಿಧಾನ ಎಕ್ಸೇಲ್ ಗೋ ಡೌನ್, ಬೆಂಡ್ ದ ಲೆಫ್ಟ್ ಲೆಗ್ ಅಪ್ ಟು 90 ಡಿಗ್ರಿ, ಶೋಲ್ಡರ್ ಬ್ಯಾಕ್, ಕೈ ಸೊಂಟದ ಮೇಲೆ ಇಟ್ಕೊಳ್ಳಿ, ಹೋಗಿ ಕೆಳಗೆ ಸ್ವಲ್ಪ ಹೋಗಿ ಲಿಫ್ಟ್ ಮಾಡಿ, ಎದೆ ಈಗ ಕೈ ಮತ್ತೆ ಹಾಗೆ ವಾಪಸ್ ಪಾದ ಮುಂದಕ್ಕೆ, ಕಾಲಿನ ಅಂತರ ಸ್ವಲ್ಪ ಕಮ್ಮಿ ಮಾಡಿ ಇಟ್ಕೊಳ್ಳಿ. ಹಾಗೆ ಕೈ ಸೊಂಟದ ಮೇಲೆ. ಇಲ್ಲಿರೋರು ಎಲ್ಲರೂ ಕೂಡ ನಾವು ಒಂದು ನಿಶ್ಚಯ ಮಾಡಬೇಕು, ಏನು ಅಂದ್ರೆ ಆಸನ ಇದೆಯಲ್ಲ ಅದೇನು ಅಂತ ಆ ಪೋಶ್ಚರ್ ಬೇಕು. ನಿಮಗೆ ಪುಸ್ತಕದಲ್ಲಿ ಆ ಪೋಶ್ಚರ್ ಬೇಕು. ಆ ಪುಸ್ತಕದಲ್ಲಿರುವ ಪೋಶ್ಚರ್ನಾಗೇನೆ ನಾನು ಆಗಬಲ್ಲೆ ಅಂತ ನಿಶ್ಚಯ ಮಾಡಿ ಅಂತ ಒಂದು ಸಂಕಲ್ಪ. ಈಗ ನಮ್ಮ ಶರೀರ ಕಾಪರೇಟ್ ಮಾಡದೇ ಇರ್ಬೋದು. ಈ ಕಾಲು ಬೆಂಡ್ ಮಾಡಿದಾಗ ಈ ಕಾಲು ಬೆಂಡ್ ಆಗ್ತಾ ಇದೆ ಅಂದ್ರೆ ಅರ್ಥ ಏನು ಅಂದ್ರೆ ನಮ್ಮ ಗಮನ ಇಲ್ಲ ಅಂತ. ಇನ್ನೊಂದು ಅರ್ಥ ಏನು ಅಂದ್ರೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕಷ್ಟ, ಅಸಹಾಯಕ ಸ್ಥಿತಿ ಅಂತ. ಸೊ ಏನು ಅಂದ್ಕೊಳ್ಬೇಡಿ, ಗೊತ್ತಾಯ್ತಲ್ಲ? ಎಲ್ಲವೂ ಸರಳ ಆಗಲ್ಲ, ಸುಲಭ ಆಗಲ್ಲ. ಮನಸ್ಸು ಗಟ್ಟಿ ಮಾಡ್ಕೊಂಡ್ಬಿಟ್ಟಾಯ್ತು, ಏನು ಬೇಕಾರಾಗಲ್ಲ, ಮಾಡೋದೇ ಅಂತ. ಈಗ ಪಾದ ತಿರ್ಸ್ಕೊಳ್ಳಿ, ಮತ್ತೆ ಕೈ ಸೊಂಟದ ಮೇಲೆ. ಈಗ ನಿಧಾನ ಕಾಲು ಬೆಂಡ್ ಮಾಡಿದ ಹೋಗಿ ಏನ್ ಮಾಡ ಹೊರಗೆ ಹಾಕಿ ಹೋಗಿ ಕೆಳಗೆ, ಎಡಗಾಲ ಸ್ವಲ್ಪ ಸರಿಸಿ ಕೆಳಗೆ. ಈಗ ರೈಟ್ ಎಲ್ಬೋ ಸಪೋರ್ಟ್ 90 ಡಿಗ್ರಿ ಬರಬೇಕು ಕೆಳಗೆ. ರೈಟ್ ಎಲ್ಬೋ ಸಪೋರ್ಟ್ ಪ್ರೆಸ್ ಮಾಡಿ, ಲಿಫ್ಟ್ ಮಾಡಿ, ಹೊಟ್ಟೆ ಒಳಗೆ ತಗೊಂಡು ನಿಧಾನ ಟರ್ನ್ ಮಾಡಿ. ಎಡಭುಜ ಹಿಂದಕ್ಕೆ, ಎಡಭುಜ ಹಿಂದಕ್ಕೆ ತಗೊಳ್ಳಿ. ಸ್ವಲ್ಪ ಮೊಣಕೈ ಪ್ರೆಸ್ ಮಾಡಿ ಲಿಫ್ಟ್ ಮಾಡಬೇಕು. ಸ್ವಲ್ಪ ಭುಜ ಹಿಂದಕ್ಕೆ ತಳಿ, ಭುಜ ಹಿಂದಕ್ಕೆ ತಳಿ. ಎಡಗಾಲ ನೇರ ಮಾಡಿ, ಲೆಫ್ಟ್ ಲೆಗ್ ಟೈಟ್ ಮಾಡಿ, ಪುಷ್ ದ ರೈಟ್ ಬಟಕ್, ಲೆಫ್ಟ್ ಶೋಲ್ಡರ್ ಬ್ಯಾಕ್, ಲಿಫ್ಟ್ ದ ಚೆಸ್ಟ್. ಎದೆ ಎತ್ತಾ ಇರಬೇಕು, ವಾಪಸ್ ಬನ್ನಿ. ಇಷ್ಟೇ, ಗೊತ್ತಾಯ್ತಲ್ಲ? ಪಾರ್ಶ್ವಕೋನಾಸನದ ಮೊದಲನೇ ಸ್ಟೆಪ್ ಇಷ್ಟೇ ಮಾಡೋದು. ಇಷ್ಟು ಮಾಡಿದ್ರೆ ಸಾಕು, ನಿಮ್ಗೆ ಲಾಭ ಬರ್ತದೆ. ಅಷ್ಟು ಹೋದ್ರೆ ಅಷ್ಟು ಹೋಗ್ಬೇಕು ಅಂತಿಲ್ಲ. ಇದು ಪಾರ್ಶ್ವಕೋನಾಸನದ ಫಸ್ಟ್ ಸ್ಟೆಪ್. ಈ ಕಡೆ ಮತ್ತೊಂದು ಕಡೆ ಮಾಡಿ, ಕೈ ಹಾಗೆ ಈ ಕಡೆ ಲೆಫ್ಟ್ ಎಲ್ಬೋ ಸಪೋರ್ಟ್, ರೈಟ್ ಶೋಲ್ಡರ್ ಬ್ಯಾಕ್, ಟರ್ನ್ ದ ಬಾಡಿ, ಸ್ವಲ್ಪ ಟರ್ನ್ ಮಾಡಿ, ಎದೆ ಎಲ್ಬೋ ಪ್ರೆಸ್ ಮಾಡಿ, ಮೊಣಕೈ ಪ್ರೆಸ್ ಮಾಡಿ ಲಿಫ್ಟ್ ಮಾಡಬೇಕು ಮೇಲಕ್ಕೆ, ಹೊಟ್ಟೆ ಒಳಗೆ ಬರಬೇಕು. ಪುಷ್ ದ ಲೆಫ್ಟ್ ಬಟನ್, ಬಲಗಾಲ ನೇರ ಮಾಡಬೇಕು, ಬಿಲ್ಕುಲ್ ಇಲ್ಲ ಆಗಬಾರ್ದು. 90 ಡಿಗ್ರಿ ಟ್ರಯಾಂಗಲ್ ಗೆ ನಿಲ್ಲಿಸಬೇಕು, ಹೊಟ್ಟೆ ಒಳಗೆ ತಗೋಬೇಕು. ಬಲಭುಜವನ್ನು ಹಿಂತಳ್ತಾಗಿ ತಳಿತಾಗಿ, ಎಡಭುಜ ಹಾಗೆ ಓಪನ್ ಮಾಡಬೇಕು, ಶೋಲ್ಡರ್ ಓಪನ್ ಮಾಡಬೇಕು, ಲೆಫ್ಟ್ ಶೋಲ್ಡರ್, ಭುಜ ಹಿಂದಕ್ಕೆ ತಳಿ. ನಿಧಾನವಾಗಿ ವಾಪಸ್ ಬನ್ನಿ, ಪಾದ ಮುಂದಕ್ಕೆ, ರಿಲ್ಯಾಕ್ಸ್. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ವಲ್ವಾ? ಇದೇ ಸ್ಟೆಪ್. ಇದರ ಮುಂದಿನ ಸ್ಟೆಪ್ ಇವತ್ತೇ ಹೋಗ್ಬೇಕು ಅಂತಿಲ್ಲ, ಒಂದೊಂದೇ ಸ್ಟೆಪ್ ಒಂದೊಂದು ದಿನ ಅಭ್ಯಾಸ ಮಾಡಬೇಕು. ಮೂರನೇ ದಿನ ಮೂರನೇ ಸ್ಟೆಪ್. ಈಗ ಭಾಗವತ ಸಪ್ತಾಹ ಅಂತ ಇರ್ತಾರೆ ಅಲ್ವಾ? ಭಾಗವತ ಸಪ್ತಾಹ ಒಂದು ವಾರದಲ್ಲಿ ಭಾಗವತ ಬಗ್ಗೆ ಹೇಳ್ತಾರೆ. ಒಂದೇ ದಿನ ಎಲ್ಲ ಹೇಳ್ಬಿಡ್ತಾರೆ, ಇಲ್ಲ ಒನ್ ಬೈ ಒನ್. ಹಾಗೆ ಒಂದು ವಾರ ಪಾರ್ಶ್ವಕೋನಾಸನದ ಸ್ಟೆಪ್ ತಗೊಳ್ಳಿ.
ಒಂದು ವಾರದಲ್ಲಿ ಪಾರ್ಶ್ವಕೋನಾಸನ ಪರ್ಫೆಕ್ಟ್ ಆಗ. ಸರಿ, ಕೃಷ್ಣ ಹೇಳಿ ಬರ್ಕೊಡಿ. ಯೋಗ ಕರ್ಮಸು ಕೌಶಲ. ಕೃಷ್ಣ ಹೇಳಿರುವಂಥದ್ದು ಯಾರಿಗೆ ಅರ್ಜುನನಿಗೆ ಸಾಂಕೇತಿಕ ಆಗಿ ಜಗತ್ತಿಗೆ ಹೇಳಿರೋದು ಗೊತ್ತಾಯ್ತಲ್ಲ. ಕೃಷ್ಣ ಅರ್ಜುನ ಮುಖೇನ ಜಗತ್ತಿಗೆ ಹೇಳಿರೋದು. ನಾವು ಅಂದ್ಕೊಂಡಿರ್ತೀವಿ ಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನಿಗೆ ಹೇಳಿದ ಅಂತ. ಅರ್ಜುನ ಎದುರುಗಡೆ ಸಾಂಕೇತಿಕ, ಆದ್ರೆ ಅರ್ಜುನ ಮುಖೇನ ಜಗತ್ತಿನ ಎಲ್ಲರಿಗೂ ಕೂಡ ಈ ತರ ಇರಬೇಕು ಅಂತ ಹೇಳಿದರು. ಯೋಗ ಕರ್ಮಸು ಕೌಶಲಂ ಅಂದ್ರೆ ಏನು ಗೊತ್ತಾ? ಯೋಗ ಕರ್ಮಸು ಕೌಶಲಂ ಅಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರುವಂಥದ್ದು, ಯಾವುದೇ ಕೆಲಸ ಮಾಡಿದ್ರು ಕೂಡ ನಾನು ಹೇಳ್ತಾನೆ ಇದರ ಹಿಂದೆ ಹೇಳಿರುತ್ತದೆ, ಪೂಜೆ ಇರ್ಬೋದು, ಎಲ್ಲ ಕೆಲಸಗಳನ್ನ ನನಗೆ ಒಪ್ಪಿಸಿರುವ ಕೆಲಸವನ್ನ ಅದಕ್ಕೆ 100ರಷ್ಟು ನನ್ನ ಪರಿಶ್ರಮ ಹಾಕಿ ಆ ಒಂದು ಕೆಲಸ ಯಶಸ್ವಿ ಆಗಬೇಕು, ಸಕ್ಸಸ್ ಆಗಬೇಕು, ಅದಕ್ಕೆ ತಯಾರಿ. ಯೋಗ ಕರ್ಮಸು ಕೌಶಲ ಅಂದ್ರೆ ಕೌಶಲ್ಯ ಪೂರ್ಣವಾದಂತ ಕೆಲಸ ಮಾಡುವಂಥದ್ದೇ ಯೋಗ. ಕೌಶಲ್ಯ ಅಂದ್ರೆ ಏನು? ಸ್ಕಿಲ್, ಇಂಗ್ಲಿಷ್ನಲ್ಲಿ ಸ್ಕಿಲ್ ಅಂತ ಹೇಳ್ತೀವಲ್ಲ, ನೈಪುಣ್ಯತೆ, ನಿಪುಣತೆ, ಜಾಣತನ, ಚಾಣಕ್ಯ, ಈ ತರ ಎಲ್ಲ ಇದನ್ನು ಜೋಡಿಸ್ಕೊಂಡು ನಮ್ಮ ಬುದ್ಧಿಯನ್ನ ಉಪಯೋಗಿಸ್ಕೊಂಡು ಮಾಡುವಂಥ ಯೋಗ ಕರ್ಮಸು ಕೌಶಲ. ಕರ್ಮಸು ಕೌಶಲ ಅಂದ್ರೆ ಕೌಶಲಂ ಅಂದ್ರೆ ಕೌಶಲ್ಯ ಪೂರ್ಣವಾದಂತ ಕೆಲಸ ಮಾಡೋದೇ ಯೋಗ. ಯಾವುದೇ ಕೆಲಸ ಇರ್ಬೋದು, ಮನೆಯಲ್ಲಿರುವಂತ ಅಡುಗೆ ಇರ್ಬೋದು, ಪಾತ್ರೆ ತೊಳೆದಿರ್ಬೋದು, ಪಾತ್ರೆ ತೊಳೆದ ನಂತರ ಅದನ್ನ ಚೆನ್ನಾಗಿ ಒರೆಸಿ ನೀಟಾಗಿ ಇಡುವಂಥದ್ದು ಇರ್ಬೋದು, ಬಟ್ಟೆ ಜೋಡಣೆ ಇರ್ಬೋದು, ನಮ್ಮ ಮನೆಯಲ್ಲಿ ಇಡುವ ಚಪ್ಪಲಿಗಳ ಜೋಡಣೆ ಇರ್ಬೋದು, ಎಲ್ಲವೂ ಕೂಡ ಒಬ್ಬ ಯೋಗಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಯ ಅವನ ಸುತ್ತಲೂ ಇರುವಂಥದ್ದೆಲ್ಲವೂ ಕೂಡ ಆಹಾರ ತಿನ್ನುವಾಗ ಇರ್ಬೋದು, ಆಹಾರವನ್ನು ಮಾಡುವಾಗಿರ್ಬೋದು, ಎಲ್ಲವೂ ವ್ಯವಹಾರ ಎಲ್ಲದರಲ್ಲೂ ಕೂಡ ಯೋಗ ಕೇವಲ ಒಂದು ವಿಷಯ ಅಂತಲ್ಲ, ನಮಗೆ ಬರುವಂತ ಅನೇಕ ವಿಷಯಗಳ ಸುತ್ತ ಯೋಚನೆ ಮಾಡಿ ಅದನ್ನು ಚೆನ್ನಾಗಾಗುವ ಹಾಗೆ ಮಾಡುವಂಥದ್ದು, ಅದಕ್ಕೆ ನಮ್ಮನ್ನ ಜೋಡಿಸ್ಕೊಡುವಂಥದ್ದು, ಅದಕ್ಕಾಗಿ ಬೇರೆ 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 ಪ್ರಯೋಗಗಳನ್ನು ಮಾಡೋದು, ಯೋಚನೆ ಮಾಡೋದು ಇದೆಲ್ಲವೂ ಕೂಡ ಅದರಲ್ಲಿ ಸೇರಿಕೊಳ್ಳೋದು. ಇದು ನೆನಪಿಟ್ಕೋಬೇಕು. ಈಗೆರಡು ಕಾಲನ ನಿಧಾನ ನೇರ ಸಮತಲ ಸ್ಥಿತಿ. ಕೈ ಹಸ್ತವನ್ನ ಹಾಗೆ ಇಟ್ಕೊಂಡು ಕಾಲನ್ನ ನೇರ, ಕಾಲು ಬೆರಳು ನಿನ್ನ ಕಡೆ ಎಳಿತಾ ಇರಬೇಕು, ಹಿಮ್ಮಡ ನೆಲಕ್ಕೆ ಅಂಟಿಕೊಂಡಿರಬೇಕು. ಅದರ ಜೊತೆಗೆ ಮೊಣಕಾಲಿನ ಕೆಳಭಾಗ ಅದು ಕೂಡ ನೆಲಕ್ಕೆ ಒತ್ತಬೇಕು. ಮೊಣಕಾಲಿನ ಕೆಳಭಾಗ ಇದೆಯಲ್ಲ, ಈ ಭಾಗ ಇದು ನೆಲಕ್ಕೆ ಒತ್ತಬೇಕು. ಕುಳಿತಾಗ ಈ ಗ್ಯಾಪ್ ಆಗಬಾರದು, ಅದನ್ನು ಕೂಡ ಒತ್ತಬೇಕು, ಅದು ನೆಲಕ್ಕೆ ಅಂಟುಕೊಂಡಿರಬೇಕು. ಈಗ ಕೈ ಬೆರಳನ್ನು ಚೆನ್ನಾಗಿ ಒತ್ತಿ ಮುಂದೆ ನೋಡ್ತಾ ಇರಬೇಕು, ಪ್ರೆಸ್ ಮಾಡ್ತಾ ಇರಿ. ಭುಜ ಹಿಂದಕ್ಕೆ. ಈಗ ನಿಧಾನ ಬಲಗಾಲ ಮಡಿಸ್ಕೊಳ್ಳಿ, ಆ ಮಡಸಿದ ಕಾಲ ಮೇಲೆ ಕೂತ್ಕೊಳ್ಳಿ, ಆಯ್ತಾ? ಎಡಗಾಲ ಹತ್ರ ವಜ್ರಾಸನ ಮಾಡಿ ಸಾಧ್ಯ ಮಡ ಜೋಡಿಸ್ಕೊಳ್ಳಿ. ವಜ್ರಾಸನ ಹಿಮ್ಮಡ ಜೋಡಿಸಿ ಕೂತ್ಕೊಳ್ಳಿ ನೇರ. ಈಗ ಹಾಗೆ ನಿಧಾನ ಕೆಳಗೆ ಕೈ ಸ್ವಂತದ ಮೇಲೆ ಕಾಲು ನಡುವೆ ಗ್ಯಾಪ್ ನೋಡ್ಕೊಳ್ಳಿ. ಎರಡು ಪಾದದ ಬೆರಳು ಹೊರಗಿರ್ಬೇಕು ನೋಡ್ಕೊಳ್ಳಿ. ಈಗ ಮೊದಲು ಅರ್ಧ ಉಷ್ಟ್ರಾಸನ ಮಾಡಬೇಕು. ಅರ್ಧ ಉಷ್ಟ್ರಾಸನ ವಾಪಸ್ ಮತ್ತೊಮ್ಮೆ ಅರ್ಧ ಉಷ್ಟ್ರಾಸನ
ಒಂದೊಂದೇ ಕೈ ಹಿಂದಕ್ಕೆ ತಗೊಳ್ಳಿ, ಹಿಮ್ಮಡದ ಮೇಲೆ ಕೈ ಇಟ್ಕೊಳ್ಳಿ. ಉಷ್ಟ್ರಾಸನ. ಕೈ ನೇರ ಮಾಡಬೇಕು, ತಲೆಯಿಂದ ಹಾಕಬೇಕು. ಇನ್ನಷ್ಟು ನೇರ ಮಾಡಿ. ಹಾಗೆ ವಾಪಸ್ ಬನ್ನಿ. ರಿಲ್ಯಾಕ್ಸ್, ಕೂತ್ಕೊಳ್ಳಿ ಕೆಳಗೆ. ಈಗ ಉಷ್ಟ್ರಾಸನವನ್ನು ನಾವು ಮಾಡಿದ್ವಿ, ನಾವೇನು ಮಾಡಿದ್ವಿ. ಆದರೆ ಮಾಡ್ಲಿಕ್ಕೆ ಬರದೇ ಇರೋರು, ಮಾಡಬೇಕು ಅನ್ನುವಂಥ ಆಸೆ ಇರೋರು, ಅವರು ನಾವು ಹೇಳ್ಕೊಡುವ ಕಡೆಗೆ ಅಥವಾ ನಮಗೆ ಯಾರೋ ಹೇಳ್ಕೊಡ್ಬೇಕು, ನಾವ್ಯಾರಿಗೂ ಹೇಳ್ಕೊಡ್ಬೇಕು ಅಂತ ಇಟ್ಕೊಂಡು ಆವಾಗ ಯಾವ ಥರ ಹೇಳ್ಕೊಡ್ಬೇಕು? ಉಷ್ಟ್ರಾಸನದಲ್ಲಿ ಹಿಂದುಗಡೆ ಬಾಗುವುದು ಮೊದಲೇ, ಎರಡನೇದು ಹಿಮ್ಮಡದ ಮೇಲೆ ಕೈ ಇಟ್ಕೊಳ್ಳೋದು. ಇದು ಎಲ್ಲರಿಗೂ ಸಾಧ್ಯ ಆಗತ್ತಾ ಇವತ್ತು ಅನ್ನೋದು ಪ್ರಶ್ನೆ ಅಲ್ವಾ? ಎರಡು ಥರ ಇರ್ತದೆ. ಒಂದು ಏನೂ ಮಾಡದೇ ಇರೋರೆಲ್ಲ, ಏನು ಮಾಡಲ್ಲ, ಶಾರೀರಿಕವಾಗಿ ಏನು ಮಾಡಲ್ಲ. ಇನ್ನು ಕೆಲವರು ಏನ್ ಮಾಡ್ತಾರೆ, ಶಾರೀರಿಕವಾಗಿ ಜೋರು ಮಾಡಿ ಶರೀರಕ್ಕೆ ತೊಂದರೆ ಮಾಡ್ಕೊಳ್ಳೋದು. ವೇಟ್ ಲಿಫ್ಟ್ ಮಾಡಿ, ಜಿಮ್ ಮಾಡಿ, ಆ ವೀರ ಹೀಗೆ. ನೀವು ಅವರಿಗೆ ಉಷ್ಟ್ರಾಸನ ಬರಲ್ಲ ಅನ್ಬೇಕು, ಅವರಿಗೆ ಉಷ್ಟ್ರಾಸನ ಬರಲ್ಲ. ಯಾಕೆಂದ್ರೆ ಇಷ್ಟೇ ಕೈ, ಯಾಕಂದ್ರೆ ಹೀಗೆ ಎತ್ತುವುದು ಮೇಲೆ ಮಾಡೋದು ಎಲ್ಲ ಮಾಡ್ತಿರ್ತಾರ ಜಿಮ್ಮಲ್ಲಿ. ನೋಡಿದ್ರಲ್ಲ ನೀವು, ನೋಡಿದ್ರ ಜಿಮ್ಮಲ್ಲಿ ಹೋಗಿ ಮಾಡಿದ್ರಿ? ಮಾಡಿ. ಆ ಥರ ಮಾಡಿದಾಗ ಏನಾಗುತ್ತೆ, ಸ್ನಾಯುಗಳು ಬಲಗೊಳ್ಳೋದು. ಆಯ್ತಲ್ಲ, ಸ್ನಾಯುಗಳು ಬಲಗೊಂಡಾಗ ಭುಜದಲ್ಲಿ ಹಾರ್ಡ್ನೆಸ್ ಬರುತ್ತೆ. ಅಂದ್ರೆ ಭುಜದಲ್ಲಿ ಆ ಕಡೆ ಈ ಕಡೆ ಎಲ್ಲ ಹೀಗೆ ಭುಜ ಬಲ ಬರುತ್ತೆ. ಆದರೆ ಫ್ಲೆಕ್ಸಿಬಲ್ ಇಲ್ಲ, ಹಿಂದಗಡೆ ಕಷ್ಟ, ಕೈ ಹೋಗಲ್ಲ. ಅದಕ್ಕೇನ್ ಮಾಡಬೇಕು? ಕೈ ಹಿಂದಗಡೆ ಹೋಗ್ಬೇಕು. ಅವರು ಉಷ್ಟ್ರಾಸನ ಮಾಡಿಸ್ಬೇಕು ನಾವು. ಇಲ್ಲ ನೀವು ಉಷ್ಟ್ರಾಸನಕ್ಕೆ ಇನ್ನೂ ಎಲಿಜಿಬಲ್ ಆಗಿಲ್ಲ, ಸ್ವಲ್ಪ ದಿವಸ ಬಿಟ್ಟು ಬನ್ನಿ ಅಂತ ಹೇಳಿ ಕಳಿಸೋಂಗಿಲ್ಲ. ಉಷ್ಟ್ರಾಸನ ಮಾಡಿದ್ರೆ ಏನ್ ಮಾಡಬೇಕು? ಕಾಲು ಸಿಕ್ಕಿಲ್ಲ ಅಂತ ಹೇಳ್ಬೇಕು. ಮೊದಲು ಕಾಲು ಸಿಕ್ಕಿಲ್ಲ ಹಿಂದಗಡೆಗೆ ಅಂದ್ರೆ ಏನ್ ಮಾಡಬೇಕು? ಕಾಲನ್ನ ಅಗಲ ಮಾಡಬೇಕು. ಇದು ಎಲ್ಲರೂ ತಿಳ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನೋಡಿ ತೋರಿಸ್ತೀನಿ, ಆಸನ ಹೇಳ್ಕೊಡ್ಬೇಕು. ಫಸ್ಟ್ ಹೀಗೆ ಇಟ್ಕೊಳ್ಬೇಕು. ಹೀಗೆ ಇಟ್ಕೊಂಡಿದ ಹೀಗೆ ಮಾಡಿದ ಮೇಲೆ ಕೈ ಇದು. ಇಷ್ಟಾದ್ರೂ ಕೂಡ ಮತ್ತೇನ್ ಮಾಡಬೇಕು? ಕೆಲವರು ಬರಲ್ಲ, ಇಷ್ಟಾದ್ರೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಹಾರ್ಡ್ನೆಸ್ ಆಗಿರುತ್ತೆ. ಅದಕ್ಕೇನ್ ಮಾಡ್ಬೇಕು? ಸ್ವಲ್ಪ ಗ್ಯಾಪ್ ಇಟ್ಕೊಡಿ ಅಂತ, ಜಾಸ್ತಿ ಗ್ಯಾಪ್ ಇಟ್ಕೊಡಿ ಅಂತ. ಆವಾಗ ನಿಧಾನ ಇಟ್ಕೊಳ್ತಾರೆ. ಅದಕ್ಕೇನ್ ಮಾಡಬೇಕು? ನಾವು ಹಿಡ್ಕೊಳ್ಳುವಾಗ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಇಟ್ಕೊಳ್ಳಿ ಇಟ್ಕೊಳ್ಳಿ ಅಂತ ಪಕ್ಕದಲ್ಲಿ ನಿಂತ್ಕೊಂಡು ಹೇಳುವುದಲ್ಲ. ಹಿಡ್ಕೊಳ್ಳಿಕ್ ಹೋದ್ರೆ ಹಿಂದ್ಗಡೆ ಬಿದ್ದುಬಿಡ್ಬೋದು. ಅದಕ್ಕೇನ್ ಮಾಡಬೇಕು? ಜಸ್ಟ್ ಸಪೋರ್ಟ್. ಗೊತ್ತಾಯ್ತಲ್ಲ? ಜಸ್ಟ್ ಸಪೋರ್ಟ್. ಬನ್ನಿ, ಜಸ್ಟ್ ಹಾಗೆ ಆಯ್ತಾ? ಈಗ ಇವರಿಗೆ ಉಷ್ಟ್ರಾಸನ ಬರುತ್ತೆ, ಆದ್ರೆ ಇಲ್ಲಿ ಬರಲ್ಲ. ಇಲ್ಲಿ ಮಾಡಿದ ಡೆಮೋ ಏನು ಅಂದ್ರೆ ಇವ್ರಿಗೆ ಬರಲ್ಲ ಅಂತ ಇಟ್ಕೊಳ್ಳಿ. ಉಷ್ಟ್ರಾಸನ ಬರಲ್ಲ ಅಂತ ನಾ ಮಾಡಿಸ್ಬೇಕು. ಅದಕ್ಕೆ ನಾ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ನಿಂತ್ಕೊಳ್ಬೇಕು. ಹೋಗಿ ಉಷ್ಟ್ರಾಸನಕ್ಕೆ ಹೋಗಿ ಅಂತ ಹೋಗುವಾಗ ಹೋಗಿ ಹಿಂದಕ್ಕೆ ತಗೊಂಡು ಆಯ್ತಾ? ಇಲ್ಲೇನ್ ಮಾಡ್ತಾರ ಅಂದ್ರೆ, ಈಗ ಇವ್ರು ಹಿಂದ್ಗಡೆಯಿಂದ ಹೀಗೆ ತಗೊಂಡು ಹೋದ್ರಲ್ಲ, ಹಿಂದ್ಗಡೆ ಸಿಗಲ್ಲ. ಅದಕ್ಕೇನ್ ಮಾಡ್ಬೇಕು? ಹೇಳಿ ಈಗ ಇಟ್ಕೊಂಡು ಈಗ ಹೋಗಿ ನೋಡಿ, ಈಗ ಸ್ವಲ್ಪ ಸೊಂಟ ನೋಡಿ, ಇಲ್ಲಿ ಕಾಲು ಇಟ್ಕೋಬೇಕು. ನಾವಿಲ್ಲಿ ಕಾಲೆಲ್ಲ ಇಟ್ಟಿದ್ದೀನಿ ನೋಡಿ. ನಾನು ಯಾಕೆ ಇಲ್ಲಿ ಕಾಲು ಇಟ್ಟಿದ್ದೀನಿ ಗೊತ್ತಾ? ಹೋಗಿ ಹೋಗಿ ನೋಡಿ, ಇಲ್ಲಿ ಕಾಲಿದ್ದೀನಿ. ಇಲ್ಲಿ ಯಾಕೆ ಕಾಲಿಟ್ಟಿದ್ದೀನಿ ಅಂದ್ರೆ, ಅವ್ರು ಈ ಕಾಲ ಮೇಲೆ ಮಲಗ್ತಾರೆ, ಅಕಸ್ಮಾತ್ ಬಿದ್ದು ಬಿಡ್ಬೋದು. ಅದಕ್ಕೆ ಸೇಫ್ಟಿಗೆ ಕಾಲಿಟ್ಕೊಡ್ಬೇಕು. ಗೊತ್ತಾಯ್ತಾ? ಹೀಗೆ ಹೀಗೆ ನೋಡಿ, ಈಗ ತಲೆ ಹಿಂದೆ, ತಲೆ ಹಿಂದ ಬನ್ನಿ ವಾಪಸ್. ಈ ತರ ಮಾಡಿಸೋದು. ಇನ್ನೊಂದು ಏನು ಅಂದ್ರೆ, ಬನ್ನಿ ಅಲ್ಲಿ ಇನ್ನೊಂದು ಏನ್ ಮಾಡಬೇಕು ಅಂದ್ರೆ, ಕೂತ್ಕೊಳ್ಳಿ. ನಾನು ಹಿಂದ್ಗಡೆ ಹೋಗೋದು ಹೇಳಿದೆ. ಇನ್ನೊಂದು ಏನು ಅಂದ್ರೆ ಇಲ್ಲಿ ನಿಂತ್ಕೋಬೇಕು. ಗೊತ್ತಲ್ಲ? ಹೋಗಿ ನಿಧಾನ ಇಲ್ಲಿ ಕೈ ಇಟ್ಟು, ಇಲ್ಲಿ ಕೈ ಇಟ್ಟು ಸ್ವಲ್ಪ ನೋಡಿ, ಇಲ್ಲಿಂದ ಹೀಗಿಂತಲ್ಲ ಸ್ವಲ್ಪ ತಡಬೇಕು, ಸ್ವಲ್ಪ ಮುಂದಾಡಬೇಕು. ಗೊತ್ತಾಯ್ತಲ್ಲ?
ಕೆಲವರು ಒಂದು ಕೈ ಸಾಕಲ್ಲ, ಕೆಲವರು ಸ್ವಲ್ಪ ವೇಟ್ ಎಲ್ಲ ಜಾಸ್ತಿ ಇರುತ್ತಲ್ಲ, ಅವ್ರಿಗೆ ಎರಡು ಕೈ ಹೀಗೆ ನಾವು ಜೊತೆಗೆ ಹೋಗ್ಬಾರ್ದಲ್ಲ, ನಮ್ಮ ವೇಟ್ ಎಲ್ಲ ಈ ಕಡೆ ಇರಬೇಕು, ನಾವು ಅವ್ರಿಗೆ ಮಾಡಿಸ್ಕೊಂಡು ಹೋಗಿ ನಾವು ಅವ್ರ ಮೇಲೆ ಬಿಟ್ಟು ಹಿಂಗೆಲ್ಲ ಪ್ರಕರಣ ಮಾಡೋದೆಲ್ಲ ಅಂತ ಸ್ವಲ್ಪ ಸೇಫ್ ಆಗಿ ಹೇಳ್ಬೋದು, ಅವ್ರಿಗೆ ಹೇಳಬೇಕು ಮಾಡಬೇಕು ಅಂತ. ಇಷ್ಟೆಲ್ಲದರ ನಡುವೆ ಒಂದು ಬೂಸ್ಟರ್ ಹೀಗೆ ಈಗ ನೋಡಿ ಈ ತರ ನೋಡಿ, ಈಗ ಎಲ್ಲರೂ ಉತ್ರಾಸನ ಮಾಡಬಹುದು, ಆರಾಮಾಗಿ ಉತ್ರಾಸನ ಮಾಡಬಹುದು. ಬನ್ನಿ ಲಕ್ಷ್ಮೀ ಬನ್ನಿ, ಎತ್ತಿ ಎದೆ ತಲೆಯಿಂದ ನೇರ ಮಾಡಿ ನೋಡಿ, ಬಂದ ಈಗ ಬನ್ನಿ, ವೆರಿ ಗುಡ್. ಈ ತರ ಒಂದು ಭಾಗ ಇಲ್ಲ, ಮತ್ತೆ ಕೂತ್ಕೊಳ್ಳಿ ಹಾಗೆ ಆರಾಮಾಗಲೇ ಕೂತ್ಕೊಳ್ಳಿ, ಉತ್ರಾಸನಕ್ಕಾಗಿ ಕೂತ್ಕೊಳ್ಳಿ ಹಾಗೆ, ಕಾಲು ಸ್ವಲ್ಪ ಗ್ಯಾಪ್ ಕೊಡಿ ನೋಡಿ, ಇನ್ನು ಗ್ಯಾಪ್. ಎಸ್. ಈಗ ನೋಡಿ ಕೆಳಗಡೆ ಒಂದು ಬೂಟ್ರು ಕೊಡಬೇಕು, ಇಲ್ಲಿ ಅದಕ್ಕೆ 2 ಬೂಟ್ರು ಅಂತ ಹೇಳ್ತಾವೆ, ಇಲ್ಲಿ ಒಂದು ಬೂಟ್ರು ಕೊಡಬೇಕು, ಇಲ್ಲಿ ಒಂದು ಬೂಟ್ರು ಕೊಡಬೇಕು. ಆವಾಗ ಸುಲಭವಾಗಿ ನಿಧಾನ ಕೈ ಬೆರಳು ಕೊಡಿ, ಹೋಗಿ ಕೈ ನೀರ್ ಮೇಲೆ ಹೋಗಿ ನಾನು ಹಿಡ್ಕೊಂಡಿದ್ದೀನಿ. ಎಸ್, ವೆರಿ ಗುಡ್. ಕೈ ನೇರ ಮಾಡಿ ಹಾಗೆ, ಗೊತ್ತಾಯ್ತಲ್ಲ? ಬನ್ನಿ ಈ ತರದೆಲ್ಲ ನನ್ಗೆ ಗೊತ್ತಿರಬೇಕು ಸರ್. ಒಂದು ಬೂಸ್ಟರ್ ಇನ್ನೂ ಸಿಗಲಿಲ್ಲ ಅಂದ್ರೆ ಬೇರೊಂದು ಬೂಸ್ಟರ್, ಈಗ ಒಂದು ಬೂಸ್ಟರ್ಗೆ ಮಾಡಿರೋರು, ಇನ್ನು ಒಂದು ಬೂಸ್ಟರ್ ಕೊಟ್ಟರು ಕೂಡ ಮಾಡ್ಲಿಕ್ಕಾಗಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಅದ್ರ ಮೇಲೆ ಇನ್ನೊಂದು ಬೂಸ್ಟರ್, ಅದ್ರ ಮೇಲೆ ಕೈ ಇಟ್ಕೊಂಡು ಮಾಡೋದು, ಅಭ್ಯಾಸ ಮಾಡೋದು. ಅದೇ ಇದು ಎಷ್ಟು ದಿವಸ ಜೀವನ ಪರ್ಯಂತ 2 ಬೂಟ್ರು ತಗೊಂಡು ಹೋಗೋದು, ಎಲ್ಲರೂ ಟೂರ್ ಇದ್ದಾಗ ಇದೆಲ್ಲ ಇದೆ. ನಾವು ಇದನ್ನ ಎಷ್ಟು ಮಟ್ಟಿಗೆ ಎಷ್ಟು ದಿವಸ ಬಳಸಬೇಕು ಅನ್ನೋದು ನಾವು ಡಿಸೈಡ್ ಮಾಡಬೇಕು. ಇದನ್ನ ಒಂದೇ ಕೂತು ಅದ್ರ ಸಣ್ಣದ ಪಿಲೋ, ಅದ್ರ ಬ್ಲಾಂಕೆಟ್ ಈ ತರ ಇಟ್ಟು ಹಾಗೆ ವಿತೌಟ್ ಸಪೋರ್ಟಿಂಗ್ ಹೋಗ್ಬೇಕು. ಕಮೆಂಟ್ ಕೈ ಎರಡು ಹಿಂದಕ್ಕಿಟ್ಕೊಳ್ಳಿ, ಪೂರ್ವೋತ್ಥಾನಾಸನ ಮಾಡಬೇಕು. ಯಾವಾಸನ? ಪೂರ್ವೋತ್ಥಾನ. ನಿಧಾನ ಎತ್ತಿ ಮೇಲೆ ಎತ್ತಿ ಹಿಮ್ಮಡ ಹಾಗೆ ತಲೆ ವಾಪಸ್, ಮತ್ತೊಮ್ಮೆ ಇನ್ಹೇಲ್ ಅಪ್, ನೇರ ಮಾಡಿ. ಈಗ ಹಾಗೆ ಕಾಲು ಬೆರಳನ್ನು ಪ್ರೆಸ್ ಮಾಡಿ ಮುಂದೆ ವಾಪಸ್ ಬನ್ನಿ. ಏನಾಗುತ್ತೆ ಕಾಲು ಬೆರಳು ಪ್ರೆಸ್ ಮಾಡಿದಾಗ ಮುಂದುಗಡೆ ಇದೆಲ್ಲ ಟಚ್ ಆಗುತ್ತೆ. ಸುಮ್ಮನೆ ಇಷ್ಟೇ ಇದ್ಬಿಟ್ಟು ಹಿಂದುಗಡೆ ಎಫೆಕ್ಟ್ ಟಚ್ ಆಗುತ್ತೆ. ಸ್ವಲ್ಪ ಮುಂದುಗಡೆ ಟಚ್ ಆಯಿತು ಅಂದ್ರೆ ಅವಾಗ ಮುಂದುಗಡೆ ಕಾಲಿನೆಲ್ಲ ಸುತ್ತಲೂ ಟಚ್ ಆಗುತ್ತೆ. ಅದರ ಜೊತೆಗೆ ಇಲ್ಲಿ ಇರುವ ವೇಟ್ ಎಲ್ಲ ಏನಾಗುತ್ತೆ ಆ ಕಡೆ ಶಿಫ್ಟ್ ಆಗುತ್ತೆ. ಭುಜದ ಮೇಲೆ ಇರುತ್ತೆ ಹೀಗೆ ನೋಡಿ, ಭುಜ ಹೀಗೆ ಎತ್ತಿ, ಈಗ ನೋಡಿ ಭುಜ ಏನಾಗುತ್ತೆ ಗೊತ್ತಾಗ್ತದೆಯಾ? ಮೂವ್ ಆಗುತ್ತೆ. ಹೊಟ್ಟೆ ಒಳಗೆ ಇನ್ನೊಂದ್ಸರಿ ಮಾಡಿ, ಹೊಟ್ಟೆ ಒಳಗೆ ತಗೋಬೇಕು ಮಾಡಿ. ಇನ್ಹೇಲ್ ಅಪ್, ಪ್ರೆಸ್ ದ ಟು ಪುಷ್ ದ ಬಟನ್, ಕೈ ನೇರ ಮಾಡಿ ಹಾಗೆ ವಾಪಸ್ ಬನ್ನಿ, ರಿಲ್ಯಾಕ್ಸ್. ನೋಡಿ ಒಂದು ಆಸನ, ಇದೇ ಆಸನ ಉಲ್ಟಾ ತಿರ್ಸಿದ್ರೆ ಸೂರ್ಯ ನಮಸ್ಕಾರದ ಚಾರ್ತಿದೆ. ಇದನ್ನೇ ಸೈಡ್ ಹಾಕಿದ್ರೆ ವಶಿಷ್ಠಾಸನ. ಗೊತ್ತಾಯ್ತಲ್ಲ? ತಿಳ್ಕೊಂಡ್ರೆ ಸರಿಯಾಗಿ. ಇದು ಪೂರ್ವೋತ್ಥಾನಾಸನ ಸರಿ ಉಲ್ಟಾ, ಅದು ಸೂರ್ಯ ನಮಸ್ಕಾರದ ಚಾರತಿದೆ, ದ್ವಿಪಾದ ಪ್ರಸರಣಾಸನ. ಅದನ್ನ ಅಡ್ಡ ಮಾಡಿದ್ರೆ, ಅದನ್ನ ಸೈಡ್ ಹಾಕಿದ್ರೆ, ಸೈಡ್ ಪೋಸ್ಟರ್ ತಗೊಂಡ್ರೆ ಅದು ವಶಿಷ್ಠಾಸನ. ನೆನಪಾಯ್ತಲ್ವ? ಅದಕ್ಕೆ ವಶಿಷ್ಠಾಸನ ಮಾಡುವಾಗ ಸೂರ್ಯ ನಮಸ್ಕಾರ ಚಾರ ಸ್ಥಿತಿಗೆ ಹೋಗ್ಬೇಕು. ಹೀಗೆ ಮಾಡಿ ಬನ್ನಿ, ಸೂರ್ಯ ನಮಸ್ಕಾರದ ಚಾರ ಸ್ಥಿತಿ ಮಾಡೋಣ. ಸೂರ್ಯ ನಮಸ್ಕಾರ ಚಾರ ಸ್ಥಿತಿ, ದ್ವಿಪಾದ ಪ್ರಸರಣಾಸನ ಮಾಡಿ. ನೇರ ತಲೆ ಎತ್ತಿ ಮುಂದೆ ನೋಡ್ತಾ ಇರಬೇಕು. ಕೈ ಬೆರಳನ್ನೇ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಕಾಲೀನ ಮಾಡಿ, ಕೈ ಹಸ್ತವನ್ನು ಒತ್ತು, ವಾಪಸ್ ಕೆಳಕ್ಕೆ. ಇನ್ನೊಂದ್ಸರಿ ಮಾಡಿ, ಎಲ್ಲ ಮಾಡಿ, ನೇರ ಮಾಡಿ, ಕಾಲೀನ ಮಾಡಿ,
ರಿಲ್ಯಾಕ್ಸ್. ಈಗ ದ್ವಿಪಾದ ಪ್ರಸರಣಾಸನದಿಂದ ವಶಿಷ್ಠಾಸನಕ್ಕೆ ಹೋಗ್ಬೇಕು. ದ್ವಿಪಾದ ಪ್ರಸರಣಾಸನ ಪೋಸ್ಚರ್ ಹೀಗೆ, ವಶಿಷ್ಠಾಸನದ ಸೈಡ್, ನಾವು ಹೇಳ್ತಾರೆ ಸೈಡ್, ಒಂದು ಸೈಡ್ ಹೋಗ್ಬೇಕು. ಅದರಿಂದ ಒಂದು ಕಾಲು ಒಳಗಡೆ ತಗೊಂಡು ನೋಡಿ, ಹಾಗೆ ನೇರ ಮಾಡಿ, ಆಯ್ತಾ? ಇದು ದ್ವಿಪಾದ ಪ್ರಸರಣಾಸನ. ಕಾಲಿ ಇದನ್ನ ಅಭ್ಯಾಸ ಮಾಡಿ. ಮತ್ತೆ ವಾಪಸ್ ಕಾಲಿ, ಮತ್ತೆ ವಾಪಸ್ ಕಾಲಿ, ಕೈ ನಿಧಾನ ಸೊಂಟದ ನೇರ, ಮತ್ತೆ ವಾಪಸ್ ಸೂರ್ಯ ನಮಸ್ಕಾರ ಚಾರ್, ಮತ್ತೆ ಕಾಲಿ, ಮತ್ತೆ ಮತ್ತೆ ವಾಪಸ್ ಚಾರ್. ಒಂದ್ಸರಿ ಮಾಡೋಣ. ಎಸ್, ಚಾರ್ ದಿ, ಚಾರ್ ರೈಟ್ ಲೆಗ್ ಕ್ರಾಸ್, ಕ್ರಾಸ್ ಆಯ್ತು, ಆಯ್ತಾ? ಲೆಫ್ಟ್ ಹ್ಯಾಂಡ್ ಅಪ್, ಸ್ಲೋಲಿ ಟರ್ನ್, ಹಾಗೆ ಇರ್ಬೇಕು, ಟಚ್ ಮಾಡ್ತಾ ಇರ್ಬೇಕು, ಮೇಲೆ ತಿಳ್ಕೋಬೇಕು, ಕುಸಿಬಾರ್ದು. ಸ್ವಲ್ಪ ಕುಸಿತು ಅಂತ ಇಟ್ಕೊಳ್ಳಿ, ಹೀಗಾಯ್ತು. ಸ್ವಲ್ಪ ಹೊತ್ತು ಶೇಕ್ ಆಗುತ್ತೆ, ಲಿಫ್ಟ್ ಮಾಡಬೇಕು ಮೇಲೆ, ಮತ್ತೆ ವಾಪಸ್ ಬರಬೇಕು, ಚಾರ್ ಸ್ಥಿತಿಗೆ ಬರಬೇಕು ನಾವು. ಮತ್ತೆ ಕ್ರಾಸ್, ಕೈ ಸೊಂಟದ ಮೇಲೆ, ಕೈ ಸೊಂಟದ ಮೇಲೆ ಆದ್ರೆ ಈ ಭುಜದ ಮೇಲೆ ಪ್ರೆಷರ್ ಬರಲ್ಲ, ಇಲ್ಲಿಂದ ಲಿಫ್ಟ್ ಮಾಡು, ಆಮೇಲೆ ಕೈ ಮೇಲೆ, ಇದನ್ನ ಕೈ ಮೇಲೆ ತಗೊಂಡಾರಲ್ಲ, ಆದಷ್ಟು ಶರೀರವನ್ನು ಲಿಫ್ಟ್ ಮಾಡಬೇಕು ಮಾಡಿ ಶಕ್ತಿ. ಈಗ ನೋಡಿ, ಕಾಲು ಸುಮ್ಮನೆ ನಾಮಕೆ ವಾಸ್ತೆ, ಜಸ್ಟ್ ಸಪೋರ್ಟ್ ಮಾಡಿದ್ದೆಲ್ಲ ಏನು, ಶರೀರ ಎತ್ತಿದ್ದು ಯಾರು? ಕಾಲು ಜಸ್ಟ್ ಸಪೋರ್ಟ್, ಕೈಯೆಲ್ಲ ಎತ್ತದು ಏನು ಎತ್ತಿತ್ತು? ಈಗ ಶರೀರ ಎತ್ತಿದೇನು? ಕೈ ತಾನೇ, ಕೈ ಪ್ರೆಸ್ ಮಾಡಿ ಲಿಫ್ಟ್ ಮಾಡಿದಲ್ಲ. ಸೊ ಕೈಯಿನ ತಾಕತ್ತನ್ನು ಹೆಚ್ಚು ಮಾಡುವಂತ ಆಸನ. ಆರ್ಮ್ ಸ್ಟ್ರಾಂಗ್, ನಮ್ಮ ಕೈಗಳು ಬಲಗೊಳ್ಳಲಿಕ್ಕೆ, ಕೈಗಳು ವೀಕ್ ಆಗದೆ ಇರುವ ಹಾಗೆ, ಕೈಯಲ್ಲಿ ವೀಕ್ನೆಸ್ ಬರದೇ ಇರುವ ಹಾಗೆ ವಶಿಷ್ಠಾಸನ ಮಾಡಬೇಕು. ಗೊತ್ತಾಯ್ತಲ್ಲ? ವಶಿಷ್ಠಾಸನ ವೆರಿ ವೆರಿ ಇಂಪಾರ್ಟೆಂಟ್ ಆಸನ. ಒಂದು ಸೈಡ್ ನಾವು ಮಾಡ್ತೀವಿ, ಮತ್ತೆ ನೀಟಾಗಿ ಮಾಡಬೇಕು. ಇನ್ನೊಂದು, ಶರೀರವನ್ನು ಒಂದು ಸೈಡ್ ಹೀಗೆ ಇಡೀ ಬಾಡಿಯಲ್ಲಿ ಗ್ರಿಪ್ ಸಿಗತ್ತೆ, ಹಿಡಿತ ಸಿಗತ್ತೆ, ನಮ್ಮ ಶರೀರದ ಹಿಡಿತ. ಆ ಹಿಡಿತ ಸಿಗಬೇಕಾದ್ರೆ ಈ ತರದೆಲ್ಲ ಆಸನಗಳನ್ನು ಮಾಡಿ. ನಮ್ಮ ಶರೀರ ಹಿಡಿತ ಸಿಗಬೇಕು ಅಂದ್ರೆ, ಹಿಡಿತ ಅಂದ್ರೆ ಕಂಟ್ರೋಲ್ ಅಲ್ವಾ? ನಮ್ಮ ಶರೀರದಲ್ಲಿ ನಮ್ಮ ಕಂಟ್ರೋಲ್ ಇರಬೇಕು. ನಮ್ಗೆ ಗೊತ್ತಿರುತ್ತೆ ಕೆಲವು ಸರಿ ಆಗತ್ತಾ ಆಗಲ್ಲ ಅಂತ ಅಲ್ವಾ? ಕೆಲವು ಸರಿ ಅನುಮಾನ ಇರುತ್ತೆ, ಅನುಮಾನ ಇದ್ದಲ್ಲ ಆಗಲ್ಲ, ಆಗೇ ಆಗತ್ತೆ ಅಂತ ಅದನ್ನು ಮಾಡ್ತೀವಿ, ಇಲ್ಲಾಂತ ಮನುಷ್ಯನ ಸಾಮಾನ್ಯ ಒಂದು ಮೆಂಟಲಿಟಿ ಅಲ್ವಾ? ಏನೋ ಒಂದು ಕಾರ್ಯಕ್ರಮ ಪ್ರತಿನಿತ್ಯ ರೆಗ್ಯುಲರ್ ಆಗಿ ಯೋಗ ಕ್ಲಾಸ್ ನಡೀತಾ ಇರುತ್ತೆ. ರೆಗ್ಯುಲರ್ ಯೋಗ ಕ್ಲಾಸಿಗೆ ಬರ್ಲಿಕ್ಕೆ ಒಂದು ಟೈಮ್ ಇರುತ್ತೆ ನಿಮಗೆ. ಬೆಳಿಗ್ಗೆ ಬರೋವರೆಗೆ 5:30 ಬ್ಯಾಚ್ ಆಯ್ತು, 5:30 ಬ್ಯಾಚ್ ಅಂದರೆ 5:30 ಬ್ಯಾಚ್, ಆಮೇಲೆ 6:30 ಬ್ಯಾಚ್ ಇರ್ಬೋದು, 6:40 ಬ್ಯಾಚ್. ಶನಿವಾರ ದಿನ ಆವಾಗ ನಾವು ಹೇಗೆ ಹೇಳ್ತೀವಿ, ಅಲ್ರಾಮ್ ಆಗಿರುತ್ತೆ ಅದೇನು, ಆದರೆ ಅದ್ರ ಮನಸ್ಸಿನಲ್ಲಿ ಏನಿರುತ್ತೆ, ಇವತ್ತು ಕ್ಲಾಸ್ ಇಲ್ಲ, ಆರಾಮ್. ಹೌದಾ? ಅವಾಗ ಇಕ್ಕದಮ್ ಡೀಲ್ ಆಗ್ತೀವಿ, ಕ್ಲಾಸ್ ಇಲ್ವಲ್ಲ. ಕ್ಲಾಸ್ ಇಲ್ಲ ಅಂದ್ರೆ ದುಃಖದಲ್ಲ, ಖುಷಿ. ಅದು ಹೇಳ್ತೀನಿ, ಕ್ಲಾಸ್ ಇಲ್ಲ ಅಂದ್ರೆ ಒಂಥರ ಖುಷಿಯಲ್ಲಿ ಆರಾಮಾಗಿರುತ್ತೆ. ಆ ದಿನ ನಮಗೆ ಯಾವುದೇ ಕಮಿಟ್ಮೆಂಟ್ಗಳಿಲ್ಲ ಅಲ್ವಾ? ಆರಾಮಾಗಿ ಇರ್ಬಿಡ್ತೀವಿ, ಅಲ್ರಾಮ್ ಬಂದ್ ಮಾಡ್ತೀವಿ, ಮತ್ತೆ ಮಾಡ್ತೀವಿ, ಜವಾಬ್ದಾರಿ ಇರುತ್ತೆ. ಆದ್ರೆ ಮೊದಲಿಂದ 5 ದಿನ ಕ್ಲಾಸಿಗೆ ಅಟೆಂಡ್ ಮಾಡ್ಬೇಕಂತ ಕಮಿಟ್ಮೆಂಟ್ ಏನೇ ಆಗಿ ಹೋಗೋದು. ಸ್ವಲ್ಪ ತಡವಾಗಿ ಗಡಬಡಿಸ್ಕೊಂಡು ಬರ್ತೀವಿ, ಹೋಗ್ಲೇಬೇಕು. ಒಂದು ದಿವಸ ಮಿಸ್ ಆಯ್ತು ಅಂದ್ರೆ ಆಯ್ತು, 4 ದಿವಸ ಕ್ಲಾಸ್ ಆಯ್ತು. ಹೌದೇ? ಅದಕ್ಕೆ ನಾವು ಮಾಡುವಾಗ ನಮ್ಮ ಶರೀರದಲ್ಲಿ ಮನಸ್ಥಿತಿಯನ್ನು ಗಟ್ಟಿ ಮಾಡಿಕೊಳ್ಬೇಕು. ಶರೀರದ ನಿಯಂತ್ರಣ ಅಂದ್ರೆ ಶರೀರವನ್ನು ಹತೋಟಿಯಲ್ಲಿ ಇಟ್ಕೊಳ್ಳುವಂಥದ್ದು, ಕಂಟ್ರೋಲ್ ಇಟ್ಕೊಳ್ಳುವಂಥದ್ದು. ಅದು ಯೋಗಾಭ್ಯಾಸನೇ ಬರೋದು, ನೆನ್ಪಿಟ್ಕೊಳ್ಳಿ. ತುಂಬ ಹೊತ್ತು ನಿಂತ್ಕೊಳ್ಬೇಕು ಒಂದು ಕಾರ್ಯಕ್ರಮದಲ್ಲಿ ಅಂತಂದರೆ ಆವಾಗ ಶರೀರ ಸುಸ್ತಾಗ್ಬಿಡುತ್ತೆ, ಮನೆ ಹೋಗು ಅಂತ ಹೇಳೋದು.
ಅದ್ರ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ನಿಂತ್ಕೊಳ್ಳಿ. ಒಂದು ಕಾಲ ಮೇಲೆ ಆದ್ಮೇಲೆ ಇನ್ನೊಂದು ಕಾಲ ಮೇಲೆ, ಇನ್ನೊಂದು ಕಾಲ ಮೇಲೆ, ಇನ್ನೊಂದು ಕಾಲ ಮೇಲೆ ಚೇಂಜ್ ಮಾಡ್ತಾ ಇರ್ತೀವಿ ಕಾಲ. ಎಲ್ಲೋ ಒಂದು ಕಡೆ ಯಾರೋ ಸಿಕ್ಕಿದ್ರು ಅಂದ್ರೆ ಅವ್ರ ಮೇಲೆ ಮಾಡೋದು, ಇಲ್ಲಾಂದ್ರೆ ಒಂದು ಸಣ್ಣ ಸ್ಟೆಪ್. ಮನೆಯಲ್ಲಿ ಸೋಫಾ ಮೇಲೆ ಕೂತ್ಕೊಳ್ಳೋರು ಅಲ್ಲಿ ಸಣ್ಣ ಕಲ್ಲು ಸಿಕ್ಕರು ಸಾಕಾಗಿರುತ್ತೆ. ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಹೌದಲ್ಲ, ನಮ್ದೆಲ್ಲ ಅನುಭವ ಇದೆ. ಮನೆಯಲ್ಲೆಲ್ಲ ಕೂತಿ ಆರಾಮ್ ಸೋಫಾ ಮೇಲೆ ಕೂತ್ಕೊಳ್ಳೋರು, ಒಂದು ಸಣ್ಣ ಕಲ್ಲು, ಅದು ನಮ್ಗೆ ಸಾಕಾಗೋದಿಲ್ಲ, ಇಲ್ಲೇ ಇರೋ ಕಲ್ಲು, ಅದ್ರ ಮೇಲೆ ಕೂತ್ಕೊಂಡು ಕಾರ್ಯಕ್ರಮ ನೋಡ್ಕೊಂಡ್ ಬರ್ತೀವಿ. ಕಾರ್ಯಕ್ರಮದ ಮಹತ್ವ ಇರುತ್ತೆ, ಅಷ್ಟು ಜಾಗ ಸಿಕ್ಕರು ಸಾಕು. ಈಗ ಮಕರಾಸನ ಮಾಡ್ಬೇಕು. ಮಾಡ್ತಿ ತಲೆ ಐತಿ ಮುಂದೆ ಸ್ವಲ್ಪ ಹಾಗೆ ಮುಂದಕ್ಕೆ ಪಾದ ಸೀದಾ ಮಾಡಿ, ಪಾದ ಸೀದಾ ಮಾಡಿ. ಪಾದ ಸೀದಾ ಮಾಡೋದು ಅಂತ ನಿಮಗೆ ಪಾದದ ಮೇಲೆ ಏನಾದರೂ ವಸ್ತು ಇಡುವ ಹಾಗೆ ಮಾಡಿ ನೋಡಿ. ಇದ್ರ ಮೇಲೆ ವಸ್ತು ಇಡಿ ವಾಪಸ್ ಇನ್ನೊಂದು ಕಾಲ್ಕೊಂಡಲ್ಲ ಇದಾಯ್ತಲ್ಲ, ಏನಾದ್ರು ಇಡಬೇಕು ನಿಧಾನ ಮೇಲೆ ತಲೆ ಎತ್ತಿ ಪಾದ ಸೀದಾ ಮಾಡಿ. ಹಿಮ್ಮಡ ಹೊರಗೆ ಪಾದ ಸೀದಾ ಇದೆ ಹಾಗೆ ವಾಪಸ್. ಈಗ ಮತ್ತೆ ಕಾಲು ಬೆಂಡ್ ಮಾಡಿ, ಕೆಳಗಡೆ ಇರುವ ಕಾಲು ಬೆರಳು ಒಳಗೆ ಇಟ್ಕೊಳ್ಳಿ. ಈಗ ಸ್ವಲ್ಪ ಮೇಲೆತ್ತಿ ಕಾಲು ಬೆರಳು ನೋಡಿ, ಹಿಂದಕ್ಕೆ ಹಿಮ್ಮಡ ಹೊರಕ್ಕೆ, ಮೇಲಕ್ಕೆ ಹಿಮ್ಮಡ ವಾಪಸ್. ಮತ್ತೆ ಕಾಲು ಬೆರಳು ಒಳಗೆ ಇಟ್ಕೊಳ್ಳಿ, ಪಾದ ಸೀದಾ ಇಟ್ಕೊಳ್ಳಿ, ತಲೆ ಎತ್ತಿ ನಿಧಾನ ಕಾಲು ಎತ್ತಿ ಮೇಲೆ ಎತ್ತಿ, ಪಾದ ಮೇಲೆ ಎತ್ತಿ ವಾಪಸ್. ಕೆಲವರಿಗೆ ಬಹಳ ಇಂಟ್ರೆಸ್ಟ್ ಏನು ಅಂದ್ರೆ ಆ ಕಾಲು ಒಂದ್ಸರಿ ನೋಡ್ಬೇಕಾಗಿತ್ತು. ಎಲ್ಲರಿಗೂ ಒಂದು ಆಸೆ ಇದೆ ನಿಮಗೆ, ಹೌದಾ? ಆದ್ರೂ ಕಾಣುವುದು ಏನಾಗಿದೆ, ನನ್ನ ಪಾದ ಪರಿಸ್ಥಿತಿ ಅನ್ನೋದು ನೋಡೋದು ಒಂದ್ಸರಿ ನೋಡ್ಬೇಕಂದ್ರೆ ಬಹಳ ಆಸೆ ಆಗ್ತಾ ಇದೆ ಎಲ್ಲರಿಗೂ, ಹೌದಾ? ನಿಮ್ಮ ನೋಡಿ ಮನದಾಡದ ಇದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಬನ್ನಿ ಕಾಲು ಮಾಡೋಣ. ಹೇಗೆ ಇಟ್ಕೊಳ್ಳಿ ಆಯ್ತಾ? ಕಾಲು ಬೆಂಡ್ ಮಾಡಿ ನೋಡಿ. ಈಗ ಕಾಣ್ತಾ ಇದೆಯಾ? ಈಗ ಸಮಾಧಾನ ಆಯ್ತಾ? ವಾಪಸ್ ಬನ್ನಿ. ಈ ಕಡೆ ನೋಡಿ, ವಾಪಸ್ ರಿಲ್ಯಾಕ್ಸ್. ಯಾಕೆ ಮಾಡಿದ್ರೆ ಗೊತ್ತಾಯ್ತು ಅಂದ್ರೆ, ನಿಮ್ಗೆ ಗೊತ್ತಿಲ್ಲದೆ ನೀವು ನೋಡೋದ್ರಲ್ಲಿ ಪಾದ ಸರಿ ಆಗುತ್ತೆ ಯಾವಾಗ ಅಂತ. ನೀವು ಹೀಗೆ ಇಟ್ಬಿಟ್ಟಿದ್ರಿ, ಪಾದ ಸೀದಾ ಇದೆ, ಇದು ಸರಿ ಇದೆಯಲ್ವಾ, ಎಲ್ಲರೂ ಮಾಡಿದಾರೆ, ನಂದೊಂದು ತಪ್ಪಾಗಿದೆಯಲ್ಲ ಅಂತ ಡೌಟ್ ಬರೋದಿದೆಯಲ್ಲ. ಈಗ ನಾವು ಕಾಲು ಇಟ್ಟಿದಾಗ ಹಾಗೆ ಇರೋದು ಅಂತ ಪಕ್ಕ ಜಡ್ಜ್ಮೆಂಟ್ ನಾವೇ. ಈಗ ಪಕ್ಕ ಬೇಕಾದ್ರೆ ಫೋಟೋ ಹೊಡೆದು ತೋರಿಸಬೇಕಾದ್ರೆ ಅಷ್ಟರ ಮಟ್ಟಿಗೆ ಹೇಳೋ ತಾಕತ್ತು ಬರಬೇಕು. ಈ ಕಾಲು ಇಟ್ಕೊಡಿ, ಹಾಗೆ ಇಟ್ಕೊಡಿ. ಈ ಕೆಳಗಡೆ ಇರುವ ಕೈ ಅರ್ಧಧನುರಾಸನ ಹೇಳಿ. ಮುಂದೆ ನೋಡಿ, ವಾಪಸ್ ಬನ್ನಿ. ಮತ್ತೆ ಹಿಮ್ಮಡ ಹಾಗೆ ತಲೆ ಎತ್ತಿ ಮುಂದೆ ನೋಡಿ, ವಾಪಸ್ ಬನ್ನಿ. ರಿಲ್ಯಾಕ್ಸ್. ಈಗ ಎರಡೂ ಕಾಲು ಮುಗಿಸ್ಕೊಳ್ಳಿ. ಈಗ ನಾನು ಏನು ಹೇಗೆ ಮಾಡ್ತೀನಿ ಅದನ್ನೇ ಮಾಡಬೇಕು. ನೋಡಿ, ಮೇಲೆ ತಗೊಳ್ಳಿ, ಮೇಲೆ ಹಿಂದಕ್ಕೆ ಮತ್ತು ಮೇಲೆ ಕೆಳಗೆ. ಹೀಗೆ ಮಾಡೋದಕ್ಕೆ ಹಿಮ್ಮಡ ಮೇಲೆತ್ತುದು ಅಂತ ಹೇಳ್ತಾರೆ, ಹಿಮ್ಮಡ ಪುಷ್ ಮಾಡೋದು ಅಂತ ಹೇಳ್ತಾರೆ. ಇದು ಪಾದದ ಮುಮ್ಮಡ ಪುಷ್ ಮಾಡೋದು ಅಂತ. ಇದು ಮುಮ್ಮಡ ಪುಷ್ ಮಾಡೋದು, ಇದು ಹಿಮ್ಮಡ ಪುಷ್ ಮಾಡೋದು. ಮಾಡಿ ಅಪ್ ಅಪ್ ಮಾಡಿ. एक दो, 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 एक दो. ಹಾಗೆ ರಿಲ್ಯಾಕ್ಸ್. ಈಗ ಇದು ಉಪಯೋಗಕ್ಕೆ ಬರುತ್ತೆ. ಈಗ ಉಪಯೋಗ ಬರುತ್ತಂದ್ರೆ ಏನು, ಈ ಮುಂದಿನ ಆಸನಕ್ಕೆ ಈಗ ಮಾಡಿದ್ ಬರೋ ಟೆಕ್ನಿಕ್ಸ್ ಇದು ಉಪಯೋಗಕ್ಕೆ ಬರುತ್ತೆ. ಈಗ ಎರಡೂ ಕಾಲು ಇಟ್ಕೊಳ್ಳಿ.
ಹಾಗೆ ಎರಡು ಕಾಲು ಇಟ್ಕೊಂಡು ಕಾಲು ಆಯ್ತಾ. ಈಗ ಹೇಗೆ ಮಾಡಿದ್ವಲ್ಲ ಆ ತರ ಹಿಮ್ಮಡ ಮೇಲೆ ಎತ್ಕೊಳ್ಬೇಕು. ಎಲ್ಲರೂ ಮೇಲೆ ಎತ್ಕೊಳ್ಳಿ ಮೇಲೆ, ಆಯ್ತಾ. ಹಾಗೆ ನಿಧಾನ ಎತ್ತಿ ಮೇಲೆ, ಎತ್ತಿ 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 ವಾಪಸ್ ಕೆಳಗೆ. ಮತ್ತೆ ಕಾಲು ಇಟ್ಕೊಳ್ಳಿ, ಬಿಡಬೇಡಿ. ಹಾಗೆ ಈಗ ಮತ್ತೆ ನಿಧಾನ ಎತ್ತಿ ಮೇಲೆ, ಎತ್ತಿ ವಾಪಸ್ ಬನ್ನಿ, ರಿಲ್ಯಾಕ್ಸ್. ಈಗ ಮತ್ತೊಂದ್ಸರಿ ಮಾಡಿದ್ರೆ ನಾವೀಗ ಕಾಲು ಬಿಡಿ ಹೇಳ್ತೀವಿ. ಮತ್ತೊಂದ್ಸರಿ ಮಾಡಿದ್ರೆ ನಾವು ಮೊದಲೇ ಹೆಂಗ್ ಮಾಡ್ತಿದ್ವಲ್ಲ ಅಲ್ಲಿಗೆ ಬಂದ್ಬಿಡ್ತೀವಿ. ಈ ಮೊದಲನೇ ಸರಿ ಹಿಮ್ಮಡ ಎಲ್ಲ ಇಟ್ಕೊಂಡು ಮಾಡಿದೆವಲ್ಲ ಹೀಗೆ, ಎರಡನೇ ಸರಿ ಸ್ವಲ್ಪ ಕಾಲು ಹೀಗಾಗಿ ಶುರುವಾಯ್ತು. ಮತ್ತೊಂದ್ಸರಿ ನಾನು ಮಾಡಿಸ್ಬಿಟ್ರಿ ನಿಮ್ಗೆ, ಮತ್ತೆ ವಾಪಸ್ ನಾರ್ಮಲ್ ಮೊದಲೆಲ್ಲ ಮಾಡ್ತಿದ್ವಲ್ಲ ಅದೇ ತರ ಮಾಡ್ಬಿಡ್ಬೋದೇನೋ ನೀವು. ಅಂದ್ರೆ ಅದ್ರ ಪ್ರಭಾವ ಕಡಿಮೆ ಆಗ್ತಾ ಉಂಟು. ಈಗೇನ್ ಮಾಡ್ಬೇಕು ನೋಡ್ಕೊಳ್ಳಿ. ಮೊದಲು ಮಾಡ್ತಾ ಇರುವಂತಹ ಆಸನದ ಹೆಸರೇನು? ಧನುರಾಸನ. ಧನಸ್ ಅಂದ್ರೆ ಬಿಲ್ಲಿನಾಕೃತಿಯಲ್ಲಿ ಬರ್ಬೇಕು ಶರೀರ. ಆ ತರ ಬಿಲ್ಲಿನಾಕೃತಿಯಲ್ಲಿರುವಂತಹ ಆಸನ ಧನುರಾಸನ. ನೋಡಿ ಇಲ್ಲಿಂದ ಕಾಲನ್ನ ನಿಧಾನ ಮಡಿಸ್ಕೊಳ್ತೀವಿ. ಹೌದಾ? ನೀವು ಮಾಡಬೇಡಿ, ನೋಡ್ಕೊಳ್ಳಿ. ಎರಡೂ ಕಾಲನ್ನ ನೋಡಿ ಈ ತರ ಹಿಡ್ಕೋಬೇಕು, ಗಟ್ಟಿಯಾಗಿ ಹಿಡ್ಕೋಬೇಕು. ಹಾಗೆ ನಾನು ಅಭ್ಯಾಸ ಮಾಡ್ತೀನಿ ನನಗೆ ಹಿಮ್ಮಡ ಮೇಲೆ ಎತ್ತಬೇಕು ಅಂತ. ಎಲ್ಲಿ ತನಕ ನೋಡಿ, ಹಿಮ್ಮಡ ಮೇಲೆ ಎತ್ತಿದ್ರೆ ಆಟೋಮೆಟಿಕ್ ಶರೀರ ಏನಾಗುತ್ತೆ ನೋಡಿ. ಹಿಮ್ಮಡ ಸುಮ್ಮನೆ ಹಿಡ್ಕೊಂಡು ಬಂದಿದ್ದೀನಿ ನೋಡಿ, ಹಿಮ್ಮಡ ಇಟ್ಕೊಂಡಿದ್ದೀನಿ ನೋಡಿ, ಮೇಲೆ ಬರ್ತಾ ಇದೆ ಅಷ್ಟೇ. ಹಿಮ್ಮಡ ಇಟ್ಕೊಂಡು ನೋಡಿ ಮೇಲೆ ಬರ್ತಾ ಇದೆ, ಗೊತ್ತಾಗ್ತಾ ಇದೆಯಾ? ನೋಡಿ ಮೇಲೆ ಬರ್ತಾ ಇದೆ. ಹಿಮ್ಮಡ ಪುಷ್ ಮಾಡಿ, ಕೇವಲ ಹಿಮ್ಮಡ ಪುಷ್ ಮಾಡಿದ್ದೀನಿ. ಇಷ್ಟಾದ ಮೇಲೆ ಕಾಲಿಗೆ, ಇದು ಧನುರಾಸನ. ಗೊತ್ತಾಯ್ತಲ್ಲ? ಲಾಸ್ಟ್ ಕಾಲ್ ಹೀಗೆ, ಅಲ್ಲಿವರೆಗೆ ಏನ್ ಮಾಡ್ಬೇಕು? ಹಿಮ್ಮಡ ಎತ್ಕೊಂಡೇ ಇರ್ಬೇಕು ನೀರು ಬರುವವರೆಗೆ. ಅದು ನಮ್ಮ ಗ್ರಿಪ್ಪರ್, ನಮ್ಮನ್ನ ಹಿಮ್ಮಡನ ಮೇಲೆ ತಗೊಂಡು ಬರುತ್ತೆ. ಮಾಡಾಗ ಎಸ್ ಧನುರಾಸನ ಮಾಡಿದ್ದಾರೆ ಅಲ್ವಾ? ವಾಪಸ್ ಕೆಳಗೆ ಹಾಗೆ ಇಟ್ಕೊಳ್ಳಿ, ಕಾಲಿಟ್ಕೊಳ್ಳಿ. ಈಗ ಇವರಿಗೆ ಧನುರಾಸನ ಬರಲ್ಲ ಅಂತ ಇಟ್ಕೊಳ್ಳಿ. ನಾನೀಗ ಧನುರಾಸನ ಮಾಡಿಸ್ಬೇಕು ಇವರಿಗೆ. ಧನುರಾಸನ ಮಾಡಿಸ್ಬೇಕು. ಎಲ್ಲಿ ಇಟ್ಕೋಬೇಕು ನಾನೀಗ? ಇಲ್ಲಿ ಇಟ್ಕೋಬೇಕು. ಎಲ್ಲಿ ನಿಂತಿದ್ನಲ್ಲ ಹೇಳಿ. ಈಗ ಇವ್ರಿಗೆ ಬರಲ್ಲ ನೋಡಿ, ನಾನು ಮಾಡ್ತೀನಿ. ನೀವೇನ್ ಮಾಡ್ಬೇಕು ಗೊತ್ತಾಯ್ತಾ? ನಾನು ಹೇಳಿದಾಗ ನೋಡಿ ಹೀಗೆ ನಿಧಾನ ಇದು ಬರಲ್ಲ ಈಗ, ಆದ್ರೂ ನಾನು ಮಾಡ್ತಿದ್ದೀನಿ. ಗೊತ್ತಾಯ್ತಲ್ಲ? ಹಿಮ್ಮಡ ಹೊತ್ತಾಗ ಏನಾಯ್ತು? ಬಂದ್ರು. ಹೌದಾ ಇಲ್ಲ? ಇದು ಒಂದು ಮಾಡಿಸುವ ವಿಧಾನ. ಆದ್ರೆ ಈ ತರ ಇವ್ರಿಗೆ ಅಭ್ಯಾಸ ಇದೆ ಮಾಡಿದ್ರು. ಆದ್ರೆ ನಾನು ಹಿಮ್ಮಡ ಎತ್ತೀನಿ ಮಾಡಿ, ಆಯ್ತಾ? ಕೈ ಬಿಡಿ, ಕೈ ಬಿಡಿ, ಬಿಡಿ ಕೈ. ಗೊತ್ತಾಯ್ತಲ್ಲ? ಒಂದ್ಸರಿ ಏನ್ ಮಾಡ್ತಾರೆ ಇವರು ಹೊಸಬರಾದ್ರೆ ಏನ್ ಮಾಡ್ತಾರೆ? ಇಲ್ಲಿ ಹಿಡ್ಕೊಂಡಿರ್ತಲ್ಲ, ನೀವು ಹಿಮ್ಮಡ ಹೇಳಿದ್ರೆ ಅಂತ ಇಟ್ಕೊಳ್ಳಿ. ತಿಪ್ಪಾಗಿ ಕಾಲ್ ನಿಮ್ ಕಡೆಗೆ, ಅವ್ರ ಮುಖ ಹೋಗಿ ಎದುರುಗಡೆ ಕೊಡಿ. ಕಾಲ್ ನಿಮ್ ಕಡೆ ಬರೀತಾರೆ, ನೀವು ಅಲ್ಲಿ ಹೋಗ್ತೀರಿ ಕಾಲ್ ಇಟ್ಕೊಂಡು. ಗೊತ್ತಾಯ್ತಲ್ಲ? ಸಣ್ಣ ಸಣ್ಣ ಸಂಗತಿ ಮಾಡಿಸೋದು ಗೊತ್ತಿರ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಅವರು ಸೇಫ್ ಆಗ್ಬೇಕು, ನಾವು ಸೇಫ್ ಆಗ್ಬೇಕು ಮಾಡಿಸುವಾಗ. ಅದಕ್ಕೆ ನೋಡಿ ಈಗೇನ್ ಮಾಡ್ತೀವಿ, ಯಶ್ ಗೊತ್ತಾಯ್ತಲ್ಲ? ಏನಾಯ್ತು ಈಗ? ಕಾಲ್ ಬಿಟ್ಟು ನಮಗೇನು ತೊಂದರೆ ಇಲ್ಲ. ಅವ್ರ ಆಸನ ಚೆನ್ನಾಗೈತಲ್ಲ, ತಲೆ ಐತಿ ಮುಂದೆ ನೋಡಿ ವಾಪಸ್. ಗೊತ್ತಾಯ್ತಲ್ಲ? ಈ ತರ ಮಾಡಿಸ್ಬೇಕು. ಒಬ್ಬ ಶಿಕ್ಷಕ ಆದವರಿಗೆ, ಶಿಕ್ಷಕ ಆಗ್ಬೇಕಾಗಿರುವುದು ಈ ತರದ ಟೆಕ್ನಿಕ್ಸ್ ಉಪಯೋಗಿಸ್ಬೇಕು. ಅವರಿಗೂ ಮಾಡುವ ವಿಶ್ವಾಸ ಬರಬೇಕು, ನಮಗೂ ಮಾಡಿಸುವಂತ ಕಲೆ ಗೊತ್ತಿರಬೇಕು.
ಗೊತ್ತಾಯ್ತಲ್ಲ. ಇಲ್ಲಾಂದ್ರೆ ನಾವು ಎದ್ದು ಬಿಟ್ವಿ ಅಂತಿದ್ವಿ, ಎತ್ತಿ ಅಂತ ಹೊಸಬರು ಬಂದಿರ್ತಾರೆ, ವಯಸ್ಸಾದ್ರು ಬಂದಿರ್ತಾರೆ, ಎದ್ರಿ ಅಂತ ನಾವು ನೋಡಿರ್ತೀವಿ ಕ್ಲಾಸಲ್ಲಿ, ಎಳಿರಿ ಅಂತ ಎಳಿತಾರೆ. ಗಟ್ಟಿ ಎಳಿತೀರಿ, ನೀವು ಅಲ್ಲಿ ಬಿಡ್ತೀರಿ, ಅವ್ರ ಮಕ್ಕಳು ಕಳೆದು ಬಿಡ್ತೀವಿ, ಮುಗೀತು. ಧನುರಾಸನ ಜೀವನದಲ್ಲಿ ಲಾಸ್ಟ್ ಮುಗಿತವ್ರು. ಮತ್ತೆ ಧನುರಾಸನ ಮಾಡಲಿಕ್ಕಿಲ್ಲ, ನಮ್ಮನ್ನ ನೆನಪು ಮಾಡ್ಕೊತಿರ್ತಾರೆ. ಸೊ ಆ ಥರ ನಾವು ಮಾಡುವಾಗ ವಿಶ್ವಾಸ. ಈ ಥರ ಧನುರಾಸನ ಮಾಡುವಾಗ ಹೇಗಿರಬೇಕು ನೋಡಿ, ತೊಡೆ ನೆಲಕ್ಕೆ ತಾಗ್ಬೇಕಾ ಬೇಡವಾ? ತೊಡೆ ನೆಲಕ್ಕೆ ತಾಗ್ಬೇಕಾ ಬೇಡ? ಧನುರಾಸನದಲ್ಲಿ ತಾಗಬಾರ್ದು. ಸರಿ, ತೊಡೆ ನೆಲಕ್ಕೆ ತಾಗಬಾರ್ದು. ಶರೀರ ಮುಂಭಾಗೆ ಇರಬೇಕು, ಹಿಂಭಾಗೆ ಇರಬೇಕು, ಹೀಗಿರಬೇಕು, ಜೋಕಾಲಿ ಇರಬೇಕು. ಆ ಥರ ಧನುರಾಸನ ಮಾಡಬೇಕು. ಹಾಗೆ ಮಾಡಿದಾಗ ಧನುರಾಸನಕ್ಕೊಂದು ನಮ್ಗೆ ಗ್ರಿಪ್ ಸಿಗುತ್ತೆ. ಧನುರಾಸನದ ಲಾಭ ಏನು ಹಾಗಾದ್ರೆ? ಧನುರಾಸನದ ಲಾಭ ಏನು ಅಂದ್ರೆ ಬೆನ್ನು ಮೂಳೆಯ ಬಿಲ್ಲೆಗಳು ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ, ಇಂಗ್ಲಿಷ್ನಲ್ಲಿ ಡಿಸ್ಕ್ ಅಂತ ಹೇಳ್ತೀವಿ ಅಲ್ವಾ? ಆ ಡಿಸ್ಕ್ ಬಲ್ಜ್ ಆಗ್ತಾ ಇರುತ್ತೆ ಕೆಲಸ, ಅದು ಬಲ್ಜಿಂಗ್ ಆಗುತ್ತೆ, ಕ್ಲಿಪ್ ಆಗುತ್ತೆ, ಎರಡು ಆಗುತ್ತೆ. ಅಂದ್ರ ಮೇಲೆ ಒಂದು ಹೀಗೆ ಬಂದು ಕುತ್ಕೊಂಡ್ಬಿಡುತ್ತೆ, ಕ್ಲಿಪ್ ಆಗುತ್ತೆ. ರಿಪೋರ್ಟಲ್ಲಿ ಬರ್ತಾ ಇರುತ್ತೆ ಅಲ್ವಾ, L5S1 ಬಲ್ಜಿಂಗ್ ನೋಡಿದ್ಮೇಲೆ ಎಲ್ಲ ಗಾಬರಿ ಆಗುತ್ತೆ, ಓ ಹೋಯ್ತು ಮುಗಿದು ಕತೆ ಅಂತ. ಆದರೆ ಆ ಥರ ಬಲ್ಜ್ ಆದಾಗೂ ಕೂಡ, ಸ್ಲಿಪ್ ಆದಾಗಲೂ ಕೂಡ ಧನುರಾಸನ ಮಾಡಿಸ್ಬಾರ್ದು, ನೆನಪಿಟ್ಕೊಳ್ಳಿ. ಆದರೆ ಧನುರಾಸನ ಲಾಭ ಏನು ಅಂದರೆ ಅದನ್ನಾಗದಂತೆ ತಡೆಯುವಂಥದ್ದು. ಬೆನ್ನು ಮೂಳೆ ಸುರಕ್ಷತೆಗೆ, ಬೆನ್ನು ಹುರಿಯ ತಾಕತ್ತಿಗೆ, ಗೊತ್ತಾಯ್ತಲ್ಲ? ಇನ್ನು ಬೆನ್ನು ಮೂಳೆಯ ತಾಕತ್ತು ಅಂದ್ರೆ ನಿಮ್ಗೆ ಗೊತ್ತಿರಬೇಕಲ್ಲ, ಅತ್ಯಂತ ಬಿಗ್ ಬೋನ್ ಯಾವುದು ನಮ್ಮ ಶರೀರದಲ್ಲಿ? ನೋಡಿ, ಇಲ್ಲಿ ಎತ್ತದ ಉದ್ದದು ಬಿಗ್ ಬೋನ್ ಅದು ಉದ್ದದಲ್ಲಿ ಬೆಳೆಯುವುದು ಯಾವುದು? ಇಲ್ಲಿಂದ ಇಲ್ಲಿವರೆಗೆ ಇಡೀ ಬೆನ್ನು ಮೂಳೆಯ ಸರಪಳಿ ಆಕಾರದಲ್ಲಿ ಇದೆ. ಸೊ ಅದಕ್ಕೊಂದು ತಾಕತ್ತಿದೆ, ನಮ್ಗೆ ಗೊತ್ತಿರಬೇಕು. ಉದಾಹರಣೆಗೆ ನಾವು ಕೈಯಲ್ಲಿ ಹಿಡ್ಕೊಂಡು ಹೋಗ್ತೀವಿ, ಸಾಮಾನುಗಳು ಇರ್ಬೋದು, ಕೈಯಲ್ಲಿ ಹಿಡ್ಕೊಂಡು ಹೋಗ್ತೀವಿ. ಅದ ಕೈಯಲ್ಲಿ ಆಗಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ತಲೆ ಮೇಲೆ ಹೋಗ್ತೀವಿ. ಇಲ್ಲ ಅಂದ್ರೆ ಕೆಲವು ಮೂಟೆಯನ್ನು ಭುಜದ ಮೇಲೆ ಇರ್ತೀವಿ, ಭುಜದ ಮೇಲೆ ಹೊತ್ಕೊಂಡು ಹೋಗ್ತೇವೆ ಅಲ್ವಾ? ಹೌದಾ? ಇಲ್ಲ, ನಾವು ಅನೇಕ ಸರಿ ನೋಡಿದ್ವಿ ಸಣ್ಣ ಮಕ್ಕಳನ್ನ ಆ ಕಡೆ ಈ ಕಡೆ ಕಾಲ ಹಾಕೊಂಡು ಭುಜದ ಮೇಲೆ ಜಾತ್ರೆ ನೋಡ್ಲಿಕ್ಕೆ ಕರ್ಕೊಂಡು ಹೋಗ್ತೀವಿ, ನೆನಪಿದೆ ಅಲ್ವಾ ನಮಗೆ? ಆ ಥರ ಆ ಕಡೆ ಭುಜದ ಮೇಲೆ, ಭುಜದ ಬಲನೂ ಇರುತ್ತೆ, ಆಯ್ತಾ? ಇಲ್ಲಾಂದ್ರೆ ಒಂದ್ ಸೈಡ್ ಆ ಕಡೆ ಈ ಕಡೆ ಕಾಲ ಹಾಕೊಂಡು ಕೂತಿರ್ತಾರೆ ಮಕ್ಕಳು, ನಮ್ಮ ತಲೆ ಹಿಡ್ಕೊಂಡು ಆ ಕಡೆ ಈ ಕಡೆ ನೋಡ್ತಿರ್ತಾರೆ. ಕಲ್ಪನೆ ಮಾಡ್ಕೊಳ್ಳಿ, ಈ ಕಡೆ ಕಾಲು, ಈ ಕಡೆ ಒಂದು ಕಾಲು, ಅವ್ರ ಮುಖ ಈ ಕಡೆ, ನಮ್ಮ ಮನೆ ತಲೆ ಬೆರೆಸಿ ನಮ್ಮ ತಲೆ ಹಿಡ್ಕೊಂಡಿರ್ತಾರೆ, ಆ ಕಡೆ ಈ ಕಡೆ ನೋಡಿದ್ರೆ ನೋಡಿದ್ರೆ ನೆನಪು ಮಾಡ್ಕೊಳ್ಳಿ. ಸಣ್ಣ ಮಕ್ಕಳು ಎಲ್ಲ ಎತ್ಕೊಂಡು ಹೋಗ್ತಾರೆ, ಹೌದಾ? ಇಲ್ಲ, ಇನ್ನು ಸ್ವಲ್ಪ ದೊಡ್ಡವರಾದ್ರೆ ಸುಮ್ಮನೆ ಮೂಟೆ ಅಲ್ವಾ? ಗೊತ್ತಿರಲಿ ನಮಗೆ, ಹಮಾಲಿಗಳು, ಕಾರ್ಮಿಕರು, ಅವರೆಲ್ಲ ದೊಡ್ಡ ದೊಡ್ಡ ಸಾಮಾನೆಲ್ಲ ಹೇಗೆ ಎತ್ಕೊಂಡು ಹೋಗ್ತಾರೆ ಗೊತ್ತಾ? ಒಂದು ತಲೆ ಮೇಲೆ ಆಗಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಬೆನ್ನ ಮೇಲೆ ಇಟ್ಕೊಂಡು ಹೋಗ್ತಾರೆ. ಬೆನ್ನ ಮೇಲೆ ಕ್ವಿಂಟಲ್ ಗಟ್ಟೆ ಹೊರಬಹುದು. ಎಷ್ಟು ಕ್ವಿಂಟಲ್ ಗೊತ್ತಾ ನಿಮಗೆ? 300 kg-ಯವರೆಗೆ, ಅಂದ್ರೆ 3 ಕ್ವಿಂಟಲ್ ವರೆಗೆ ನಮ್ಮ ಬೆನ್ನು ಸಶಕ್ತ ಆಗುತ್ತೆ. ಎಷ್ಟು? 300 kg-ಯವರೆಗೆ ನಮ್ಮ ಬ್ಯಾಕ್ ಬೋನ್ ಓರ್ಕೊಳ್ಳುವಷ್ಟು ಸಾಮರ್ಥ್ಯ ಇದೆ. ಇದನ್ನು ಬರ್ಕೋಬೇಕು ನೀವು. 300 kg ಸಾಮರ್ಥ್ಯ ನಮ್ಮ ಬೆನ್ನು ಒಳಗೆ ಇರುತ್ತೆ. ನೀವು 3 ಕ್ವಿಂಟಲ್ ಹೊತ್ಕೊಂಡು ಹೋಗುವಷ್ಟು ಸಾಮರ್ಥ್ಯ ಇರುತ್ತೆ ಬ್ಯಾಗಿಗೆ. ಅದಕ್ಕಾಗಿ ಸುಮ್ಮನೆ ಅಲ್ಲ, ಇದು ಹಿರಿಯರು ಹಿಂದೆ ಬರೆದಿರೋದು ಮತ್ತು ಅನುಭವಿಗಳು ಹೇಳಿರುವಂಥದ್ದು ಮತ್ತು ಅನಾಟಮಿಯಲ್ಲೂ ಇದೆ. ಅಂದ್ರೆ ಬೆನ್ನು ಮೂಳೆ ತಾಕತ್ತನ್ನ ಹೇಳುವಂಥದ್ದು. ಇದರಲ್ಲಿ ಇನ್ನೊಂದು ಏನು ಅಂದ್ರೆ, ಇದನ್ನು ಸರಿಯಾಗಿ ಇಟ್ಕೊಳ್ಬೇಕಲ್ಲ. ಕೆಲವರಿಗೆ ಬಿದ್ದುಕೊಳ್ಳೆ ಫೋನ್ ಕೊಟ್ಟು ಹೋಗುತ್ತೆ, ಯಾಕೆಂದ್ರೆ ಸರಿ ಇಟ್ಕೊಳ್ಳಿಕ್ಕಾಗಲ್ಲ. ದೇವರು ಕೊಟ್ಟಿರ್ತಾನೆ, ಅದನ್ನು ಸರಿ ಇಟ್ಕೊಳ್ಳಿಕ್ಕಾಗಲ್ಲ. ಹೌದೇ? ತಾಳೆ ಕಮ್ಮಿಗೆ ಇರುತ್ತೆ, ಮನೇಲಿ ಬಂದು ಇಟ್ಟಿರ್ತೀವಿ, ಅದನ್ನ ಇಟ್ಕೊಳ್ಳೋದು ಯಾರು? ಹಿತ್ತಾಳೆ ಅಂತ ಗೊತ್ತಾಗೋದು ಯಾವಾಗ? ತಾಮ್ರದ ಅಂತ ಗೊತ್ತಾಗೋದು ಯಾವಾಗ? ದಿನಾಲು ಗೊತ್ತಾಗಬೇಕಲ್ಲ.
ಏನ್ ಮಾಡೋದು? ತಿಕ್ಕಿ ತಿಕ್ಕಿ ಪಳ 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 ಹೊಳಿವಂಗ್ ಮಾಡಿದ್ರೆ ಅದು ಹಿತ್ತಾಳೆ ಪಾತ್ರ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಮಣಿ ಪಾತ್ರ ಏನ್ರಿ ಅದನ್ನು ಕೇಳುವಷ್ಟರ ಮಟ್ಟಿಗೆ ಮೊಬ್ಬಾಗಿರುತ್ತೆ ಪಾತ್ರೆ, ಹಂಗೆ ಇರುತ್ತೆ. ಅಂದ್ರೆ ನಾವೇನೂ ಕಾಳಜಿ ಮಾಡಿರೋದು ಹಾಗೆ ಇರುತ್ತೆ. ಹಾಗೆ ನಮಗೆ ಕೊಟ್ಟಿರುವ ಶರೀರ, ಭಗವಂತ ಕೊಟ್ಟಿರುವ ಶರೀರವನ್ನ ಇದನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಯೋಗ, ಆಸನಗಳ ಮೂಲಕ ನಮ್ಮ ಶರೀರದ ಸ್ವಾಸ್ಥ್ಯತೆ ಜೊತೆಗೆ ಶರೀರದ ಎಲ್ಲ ಬೋನ್ ಸಿಸ್ಟಮ್ ಇರ್ಬೋದು, ಜಾಯಿಂಟ್ ಸಿಸ್ಟಮ್ ಇರ್ಬೋದು, ನರ್ವ್ ಸಿಸ್ಟಮ್ ಇರ್ಬೋದು, ಇದೆಲ್ಲವನ್ನು ಸಿಸ್ಟಮ್ ಅನ್ನು ಸರಿ ಮಾಡ್ಕೊಂಡು ಹೋಗ್ಲಿಕ್ಕೆ ಯೋಗ. ಸೊ ಅದಕ್ಕೆ ಧನುರಾಸನ ಇದು ಅದ್ಭುತವಾದಂತಹ ಆಸನ. ಬೆನ್ನು ಮೂಳೆಯನ್ನ ಪೂರ್ಣ ಹಿಗ್ಗಿಸಿ ತಾಕತ್ತು ಜಾಸ್ತಿ ಮಾಡುವಂಥದ್ದು ಮತ್ತು ಭುಜದ ಬಲವನ್ನು ಹೆಚ್ಚು ಮಾಡುವಂಥದ್ದು. ಕೈ ಹಿಡ್ಕೊಂಡು ಮಾಡ್ತೀವಲ್ಲ, ಒಬ್ಬ ಬಿಲ್ಗಾರನಿಗೆ ಏನೇನು ಬೇಕು? ತಾಕತ್ ಬೇಕು, ಬಾಹುನಲ್ಲಿ ಬಲ ಬೇಕು, ಕೈಗಳಲ್ಲಿ ಚಳಕ ಬೇಕು, ಕೈ ಚಳಕ ಅಂತ ಹೇಳಿದ್ರೆ ಬಾಣ ಬಿಡುವಂತ ಕೈ ಚಳಕ, ಮನಸ್ಸಿನಲ್ಲಿ ಆತ್ಮವಿಶ್ವಾಸ. ಹಾಗೆ ಧನುರಾಸನದಿಂದ ನಮಗೆ ತಗೊಳ್ಳಿ, ಲೆಫ್ಟ್ ಹ್ಯಾಂಡ್ ಬ್ಯಾಕ್ ಸಪೋರ್ಟ್ ಸ್ವಲ್ಪ ಹೀಗೆ ಮೇಲೆ ತಗೊಳ್ಳಿ, ಹೇಳ್ಕೊಡಿ. ತಗೊಂಡ್ರ ಕೈ ನಿಧಾನ ಹಾಗೆ ತೊಡೆ ಇಟ್ಕೋಬೇಕು. ಹಾಗೆ ಟರ್ನ್ ಮಾಡಿ, ಭುಜ ಹಿಂದಕ್ಕೆ, ತೊಡೆ ಗಟ್ಟಿ ಹಿಡ್ಕೊಂಡು ಟರ್ನ್, ವಾಪಸ್ ಬನ್ನಿ, ಎರಡು ಕೈ ಮೇಲಕ್ಕೆ, ಇನ್ನು ಸ್ವಲ್ಪ ಮೇಲಕ್ಕೆ, ಹಾಗೆ ಬಲಗೈಯಿಂದ ಹಾಗೆ ಇಟ್ಕೊಳ್ಳಿ. ಸ್ವಲ್ಪ ಮುಂದಬಾಗ ಹಾಗೆ ನಿಧಾನ ತೊಡೆ ಇಟ್ಕೊಂಡು ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಭುಜ ಹಿಂದಕ್ಕೆ ತಳ್ಳಿ, ವಾಪಸ್ ಬನ್ನಿ, ರಿಲ್ಯಾಕ್ಸ್. ಇದು ಬಾರಡೆ ಒಮ್ಮೆ ಟ್ವಿಸ್ಟ್ ಮಾಡಿ ತಿರುಗಿ ವಾಪಸ್ ಬನ್ನಿ, ಎರಡು ಕೈ ಮೇಲಕ್ಕೆ ತಗೊಳ್ಳಿ, ಹಾಗೆ ಬಾಗಿ ಸ್ವಲ್ಪ ಮುಂದಕ್ಕೆ, ವಾಪಸ್ ಬನ್ನಿ, ಶೇಕ್, ಲೆಫ್ಟ್ ಸೈಡ್ ಟ್ವಿಸ್ಟಿಂಗ್, ವಾಪಸ್ ಕೈ ಮೇಲಕ್ಕೆ, ಹಾಗೆ ಕೆಳಗೆ ಹೋಗಿ, ವಾಪಸ್ ಬನ್ನಿ, ಮತ್ತೆ ಕಾಲ್ ಮಾಡಿ. ಈಗ ಒಮ್ಮೆ ರೈಟ್ ಸೈಡ್ ನಿಧಾನ ಟರ್ನ್ ಮಾಡಿ, ಭುಜ ಹಿಂದಕ್ಕೆ ತಳ್ಳಿ, ನೇರ ಮಾಡಿ. ಹಾಗೆ ರೈಟ್ ಹ್ಯಾಂಡ್ ಹಾಗೆ ಪಾದ ಹಿಡ್ಕೊಂಡು ವಾಪಸ್ ಬನ್ನಿ, ಚೇಂಜ್, ಟರ್ನ್ ಮಾಡಿ, ಹಾಗೆ ಪಾದ ಹಿಡ್ಕೊಂಡು ಎಡಗೈಯಲ್ಲಿ ಬಲಪಾದ ಇಟ್ಕೊಳ್ಳಿ, ಬಲಗೈ ನೇರ ಮಾಡಬೇಕು, ಹಾಗೆ ವಾಪಸ್ ಬನ್ನಿ, ಮತ್ತೆ ಕಾಲು ಮಾಡಿಸ್ಕೊಳ್ಳಿ. ಈಗ ಇನ್ನೊಂದ್ಸರಿ ಜಾನುಶೀರ್ಷಾಸನ ಮಾಡಬೇಕು. ಎರಡು ಕೈ ಮೇಲೆ ಹಾಗೆ ಬಾಗಿ, ಈಗ ಹೋಗಿ ಕಡೆ ವಾಪಸ್ ಬನ್ನಿ, ಎರಡು ಕೈ ಮೇಲಾಗಿತ್ತು, ಇನ್ಹೇಲ್ ಎಕ್ಸೇಲ್, ಹೋಗಿ ಕಡೆ ವಾಪಸ್ ಬನ್ನಿ, ಮತ್ತೆ ಕಾಲು ಸುಖಾನ, ಮತ್ತೆ ರೈಟ್ ಸೈಡ್ ನಿಧಾನ ಟ್ವಿಸ್ಟಿಂಗ್, ವಾಪಸ್ ಅಲ್ಲಿ ಲೆಫ್ಟ್ ಸೈಡ್ ಮಾಡಿ, ವಾಪಸ್ ಮತ್ತೆ ರೈಟ್ ಸೈಡ್ ಟರ್ನ್, ವಾಪಸ್ ಅಲ್ಲಿ ಲೆಫ್ಟ್